ಶುಭ ವಂದನೆಯು ನಿಮಗೆಲ್ಲರಿಗೂ ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ಆಸರೆ ಟಿವಿ ಅರ್ಪಿಸುವ ಇದು ನನ್ನ ಸಾಕ್ಷಿ ಎನ್ನುವ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಪ್ರೇರೆ, ಇದು ನನ್ನ ಸಾಕ್ಷಿ. ದೇವರ ವಾಕ್ಯವು ನಮಗೆ ಪ್ರೇರೇಪಿಸುತ್ತದೆ. ನಮ್ಮ ಬದುಕಿನಲ್ಲಾದಂಥ ಘಟನೆಗಳನ್ನು ನಾವು ಸಾಕ್ಷಿ ರೂಪದಲ್ಲಿ ಜನರಿಗೆ ತಿಳಿಯಪಡಿಸಬೇಕು. ಯಾಕೆ ನಾವು ಜನರಿಗೆ ನಮ್ಮ ಸಾಕ್ಷಿಯನ್ನು ಹೇಳಬೇಕು? ನಾವೀಗಾಗಲೇ ಅನೇಕ ಸಾಕ್ಷಿಗಳನ್ನು ನಿಮಗೆ ನಾವು ಪರಿಚಯ ಮಾಡಿಕೊಟ್ಟೆವು. ಆದರೆ ಪ್ರತಿಯೊಂದು ಸಾಕ್ಷಿಯಲ್ಲಿ ನಾವು ನಿಮಗೆ ಹೇಳುತ್ತಿದ್ದೇವೆ, ದೇವರ ಅಸ್ತಿತ್ವವನ್ನು ಅವರು ನಮಗೆ ಪ್ರಕಟಪಡಿಸ್ತಾರೆ. ಯಾವಾಗ ನಮ್ಮ ಜೀವಿತಗಳಲ್ಲಾದಂಥ ಆಶೀರ್ವಾದಗಳನ್ನು ನಾವು ಜನರಿಗೆ ತಿಳಿಸ್ತೇವೆಯೋ ಆಗ ಜನರು ಕೂಡ ಆತನಲ್ಲಿ ಭರವಸೆ ಬಿಡುವುದರಲ್ಲಿ ಉಲ್ಲಾಸಿಸ್ತಾರೆ. ಮಾತ್ರವಲ್ಲದೆ ಅಲ್ಲಿ ಉತ್ತೇಜನಕ್ಕೆ ಒಳಗಾಗುತ್ತಾರೆ. ಈ ಸಮಯದಲ್ಲಿ ಆಸ್ತಿಕರಾದ ನಾವು, ದೇವರನ್ನು ನಂಬುವ ನಾವುಗಳು, ನಮ್ಮ ಬದುಕಿನಲ್ಲಾದಂಥ ಸತ್ಯ ಘಟನೆಗಳನ್ನು ಎದ್ದು ನಿಂತು ಇದು ನನ್ನ ಸಾಕ್ಷಿ ಎಂಬುದಾಗಿ ಹೇಳುವುದಾದರೆ, ದೇವರು ನಮ್ಮ ಜೀವಿತಗಳನ್ನು ಆಶೀರ್ವದಿಸ್ತಾನೆ. ಮಾತ್ರವಲ್ಲದೆ ನಮ್ಮ ಮೂಲಕವಾಗಿ ಇತರರ ಬದುಕನ್ನು ಆತನ ಆಶೀರ್ವದಿಸುವ ಆತನಾಗಿದ್ದಾನೆ. ಇಂದು ನಮ್ಮ ಮಧ್ಯೆಯಲ್ಲಿ ಒಂದು ಕುಟುಂಬವನ್ನು ನಾನು ನಿಮಗೆ ಪರಿಚಯಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಕುಟುಂಬವಾಗಿ ದೇವರನ್ನು ಆರಾಧಿಸುವಂಥದ್ದು ಅದು ಬಹಳ ದೊಡ್ಡ ಸೌಭಾಗ್ಯವಾಗಿದೆ. ಯೆಹೋಶುವನೊಂದು ಮಾತನ್ನು ಹೇಳುತ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಎಂಥ ದೊಡ್ಡ ಮಾತು! ನಾನು ದೇವರನ್ನೇ, ಯೆಹೋವನನ್ನೇ ನನ್ನ ಮನೆಯವರ ಸಂಗಡ ನಾನು ಸೇವಿಸ್ತೇನೆ. ದೇವರು ಯಾವಾಗಲೂ ಕುಟುಂಬವಾಗಿ ನಾವು ಆತನ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ಅಪೇಕ್ಷಿಸುವ ಆತನಾಗಿದ್ದಾನೆ. ಪ್ರಿಯರೇ, ಇಂದು ಒಂದು ದಂಪತಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಬ್ರದರ್ ರೋಹನ್ ಸಿಕ್ವೆರ ಹಾಗೂ ಸರಿತಾ ಸಿಕ್ವೆರ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಸೊ ಪ್ರಿಯರೇ, ರೋಹನ್ ಹಾಗೂ ಸರಿತಾ ಸಿಕ್ವೆರ ಇವರೊಂದಿಗೆ ಸ್ವಲ್ಪ ಹೊತ್ತು ಅವರ ಜೀವಿತದಲ್ಲಿ ಅವರು ದೇವರನ್ನು ಹೇಗೆ ಕಂಡುಕೊಂಡರು, ಹೇಗೆ ಅವರು ಸ್ವಾಮಿ ಮೇಲೆ ಭರವಸೆ ಬಿಟ್ಟರು ಎಂಬುದನ್ನು ಸ್ವಲ್ಪ ಹೊತ್ತು ನಾವು ಚರ್ಚೆ ಮೂಲಕವಾಗಿ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ನಾನು ಫಸ್ಟ್, ನಾರ್ಮಲಿ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ, ನಾವು ಇವತ್ತು ಆಚೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೊದಲು ರೋಹನ್ ರವ್ರ ಹತ್ರ ನಿಮ್ಮ ಹತ್ರ ಮಾತಾಡ್ತೇನೆ. ರೋಹನ್ ಸಿಕ್ವೆರ, ನೀವು ಎಲ್ಲಿ ಅವರು ಮೂಲತಃ? ನಾನು ಮೂಲಕ ಉರ್ವ, ಮ್ಯಾಂಗ್ಳೂರಿಂದ. ಉರ್ವದವರು ನೀವು? ಕುಲಶೇಖರ ಅಲ್ಲ, ಉರ್ವ. ಉರ್ವ ಯಾವ ಕಡೆ ಆಗ್ತದೆ ನಿಮ್ಮದು? ಉರ್ವ ಚರ್ಚ್ನ ಹತ್ರ ಇದೆನಾ? ಉರ್ವ ಸುಲ್ತಾನ್ ಬತ್ತೇರಿ. ಸುಲ್ತಾನ್ ಬತ್ತೇರಿ, ಹೌದು. ಸುಲ್ತಾನ್ ಅಲ್ಲಿ ಅವರೇ. ಇತ್ತೀಚೆಗೆ ನಾವು ಆಚೆ ಹೋಗಿದ್ದೆವು. ಅಲ್ಲಿಂದ ಒಂದು ಸಾಕ್ಷಿಯನ್ನು ನಾವು ಕೇಳ್ಕೊಂಡು ಬಂದೆವು. ಮಠದ ಕಣಿ ಸ್ವಲ್ಪ ಈಚೆ ಬರ್ತದಲ್ಲ, ಸೊ ಅದರ ಹತ್ತಿರದಲ್ಲಿ ಒಬ್ಬರ ಸಾಕ್ಷಿ ನಾವು ಕೇಳ್ಕೊಂಡು ಬಂದಿದ್ದೇವೆ. ಸೊ ನೀವೆಲ್ಲಿದ್ದೀರಿ, ಎಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲ, ಈಗ ಎಲ್ಲಿ ಮಾಡ್ತೀವಿ? ಸಿನ್ಸ್ 99ಇಂದ ನಾನು ಕುವೈಟಲ್ಲಿ, ಅಲ್ಲಿಂದ 99ಇಂದ ಈವರೆಗೆ ಅಲ್ಲಿ ಕುವೈಟಲ್ಲಿ ಇದ್ದೇನೆ. ಎಲ್ಲಿ ಕುವೈಟಲ್ಲಿ ಇರ್ತೀರಿ? ಕುವೈಟಲ್ಲಿ ಸಲ್ಮಿಯಾ ಅಂತ ಜಾಗ ಉಂಟು, ಸಾಲ್ಮಿಯಾದಲ್ಲಿ. ಓಕೆ, ಫೈನ್, ಗುಡ್. ಸೊ ರೋಹನ್ ಸಿಕ್ವೆರ, ನಿಮ್ಮ ಬಾಲ್ಯ ಪ್ರಾಯ ಎಲ್ಲಿ ಆಯ್ತು? ಎಲ್ಲಿ ನೀವು ಬಾಲ್ಯವನ್ನು ಕಳೆದಿರಿ? ನಾನು ಕಲಿತದ್ದು ಮಿಲಾಗ್ರೆಸ್ ಶಾಲೆಯಲ್ಲಿ, ಮ್ಯಾಂಗ್ಳೂರ್. ಅದರ ನಂತರ ಇಲ್ಲಿ 5-6 ವರ್ಷ ಕೆಲಸ ಮಾಡಿದೆ ಮಂಗಳೂರಿನಲ್ಲಿ. ಅದರ ನಂತರ ಏನು ಕೆಲಸ ಮಾಡ್ತಿದ್ರು? ನಾನು ಪೆಟ್ರೋಲ್ ಸ್ಟೇಷನ್ ಓಕೆ, ಮ್ಯಾನೇಜರ್ ಆಗಿದೆ. ಅದರ ನಂತರ ದೇವರ ಇಚ್ಛೆಯಿಂದ ನಾನು ಕುವೈಟಿಗೆ ವೀಸಾ ಬಂತು. ನನ್ನ ಭಾವನವ್ರು ಕರ್ಕೊಂಡು ಹೋದ್ರು. ಅಲ್ಲಿಂದ ನಾನು ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಕುವೈಟಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ? ಫಸ್ಟ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದರ ನಂತರ ನಮ್ಮ ಪರಿಚಯವಾದರಿಂದ KOC ಕಂಪನಿಯಲ್ಲಿ ಕೆಲಸ ಮಾಡ್ತೀರ. ಒಳ್ಳೆಯದು. ಈಗ ನಿಮ್ಮ ಬಾಲ್ಯ ಪ್ರಾಯದಲ್ಲಿ ನಿಮಗೆ ದೇವರ ಮೇಲಣ ನಂಬಿಕೆ ಅಥವಾ ಒಂದು ಭರವಸೆ, ಯಾಕೆಂದರೆ ಎರಡು ಥರನಾಗಿ ನಮ್ಮ ಬಾಲ್ಯ ಇರ್ತದೆ. ನಾವು ಹೆಚ್ಚಾಗಿ ಪ್ರಾರ್ಥನೆ, ದೇವರು, ಚರ್ಚ್ ಮತ್ತು ಸ್ಕೂಲ್, ಮನೆ, ಇಂಥ ಒಂದು ವಾತಾವರಣದಲ್ಲಿ ಬೆಳಿತೇವೆ. ಅಥವಾ ಅಂಥದ್ದೊಂದು ಆಲೋಚನೆ ಇರುವುದಿಲ್ಲ, ಪ್ರಾರ್ಥನೆ ಮಾಡಬೇಕು, ದೇವರಿದ್ದಾನೆ, ಚರ್ಚಿಗೆ ಹೋಗಬೇಕು ಅಂತೇಳಿ. ನಿಮಗೆ ಹೇಗೆ ಚರ್ಚಿಗೆಲ್ಲ ಹೋಗ್ತಾ ಇದ್ರೆ ಸಣ್ಣ ಪ್ರಾಯದಲ್ಲಿ? ಹೌದು, ನನ್ನ ಟ್ರೆಡಿಷನಲ್ ರಿಲಿಜನ್ದ ನಾನು ಹೋಗ್ತಿದ್ದೆ.
ಅಂದರೆ ಚರ್ಚಿಗೆಲ್ಲ ಹೋಗ್ತಿದ್ದೆ ಮಾತ್ರ. ಹೀಗೆ ಚಿಕ್ಕಂದ ನಾನು ರೆಗ್ಯುಲರ್ ಆಗಿದ್ದೆ. ಮಾತ್ರ ಏಜ್ ಬರುವಾಗ ನಾನು ಶೇಕಿ ಹೋಗ್ತಿದ್ದೆ ಇಲ್ಲ. ಹೋಗ್ತಿದ್ದೆ. ಯಾವ ಪ್ಯಾರಿಶ್ ನಿಮ್ಮದು? ನಮ್ಮದು ಉರುವ ಪ್ಯಾರಿಶ್. ವೆರಿ ಗುಡ್ ವೆರಿ ಗುಡ್. ಸೊ ಚರ್ಚಿಗೆ ದೊಡ್ಡದಾಗ್ತಾ ಹೋಗ್ಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇತ್ತು. ಮತ್ತೆ ಕಷ್ಟ ಬರುವಾಗ ಪ್ರೀತಿ ಬರ್ತಿತ್ತು. ಹಾಗೆಲ್ಲ ಮಾಡ್ತಿದ್ವಿ. ಹಾಗಾದ್ರೆ ದೇವರ ಮೇಲೆ ನಂಬಿಕೆ ಇತ್ತು ನಿಮಗೆ? ದೇವರಿದ್ದಾನೆ, ದೇವ್ರ ಹತ್ರ ಪ್ರಾರ್ಥಿಸಿದ್ರು ಒಳ್ಳೇದಾಗ್ತದೆ ಅಂತ ನಂಬಿಕೆ ಇತ್ತು ನಿಮಗೆ ಅಲ್ಲ? ಸೊ ಒಳ್ಳೇದು. ಸೊ ಈಗ ಸರಿತಾ, ನೀವು ಮದುವೆ ಆಗಿದ್ದೀರಿ. ನೀವು ಸರಿತಾ ಎಲ್ಲಿಯವರು ನೀವು? ಮೂಲತಃ ಬಂಟ್ವಾಳ, ಅಂದರೆ ಅಲ್ಲಿಪಾದೆ ಪ್ಯಾರಿಶ್ ಆಗುತ್ತೆ ನಮಗೆ. ಓಕೆ, ಅಲ್ಲಿಪಾದೆ, ಬಂಟ್ವಾಳದಲ್ಲಿ ಅಲ್ಲಿಪಾದೆಯಲ್ಲಿದ್ದೀರಿ. ಸೊ ಬಾಲ್ಯಪ್ರಾಯದಿಂದ ಅಲ್ಲೇ ಇದ್ದೀರಾ ನೀವು? ಹೌದು, ಸ್ವಲ್ಪ ಎಜುಕೇಶನ್ ನಾನು ಅಲ್ಲಿ ಮಾಡಿದ್ದು. ಆಮೇಲೆ ಸ್ವಲ್ಪ ಕಿನ್ನಿಗೋಳಿಯಲ್ಲಿ. ಹೌದು. ಆಮೇಲೆ ಸ್ವಲ್ಪ ಉಪ್ಪಿನಂಗಡಿಯಲ್ಲಿ. ಮತ್ತೆ ಹಾಗೆ PUC ಮತ್ತೆ ನಂದು ಕಾಲೇಜ್ PUC ಬಂದು ಶಿರ್ವಾದಲ್ಲಿ ಮಾಡಿದ್ದು. ಆಮೇಲೆ MBA ಹೌದು, MBA ಬಂದು ಮಣಿಪಾಲದಲ್ಲಿ ಮಾಡಿರೋದು. ಮಣಿಪಾಲದಲ್ಲಿ ಒಳ್ಳೆಯದು. ಓಕೆ, ನಿಮ್ಮ ದಿವಸಗಳು ಹೇಗಿತ್ತು? ನೀವು ಸಹ ದೇವರ ಮೇಲೆ ನಂಬಿಕೆ, ಪ್ರಾರ್ಥನೆ ಇಂಥದ್ದೇನಾದ್ರೂ ಇತ್ತ, ಅಥವಾ ಯಾವತ್ತಾದ್ರೂ ನೆನೆಸ್ತಿದ್ರ ಈ ಪ್ರಾರ್ಥನೆ ಇದೆಲ್ಲ ಸುಮ್ಮನೆ ಅಂತೇಳಿ? ಇಲ್ಲ, ನನಗೆ ಪ್ರಾರ್ಥನೆ ಅಂತ ಒಂದು ಇತ್ತು. ಆದರೆ ನನಗೆ ಕೆಲವು ವಿಷಯದಲ್ಲಿ ಅಂದರೆ ನನಗೆ ನಂಬಿಕೆ ಅನ್ನೋದು ಬರ್ತಿರ್ಲಿಲ್ಲ. ಕನ್ಫ್ಯೂಷನ್ಸ್ ತುಂಬ ಇತ್ತು. ಸೊ ನಾನು ಹಿಂದೂನು ಫಾಲೋ ಮಾಡ್ತಿದ್ದೆ, ಮುಸ್ಲಿಮ್ನು ಫಾಲೋ ಮಾಡ್ತಿದ್ದೆ, ಕ್ಯಾಥಲಿಕ್ಕು ನಾನು ಫಾಲೋ ಮಾಡ್ತಿದ್ದೆ. ನೀವು ನಿಮ್ಮದೊಂದು ಸರ್ವಧರ್ಮ ಸಮ್ಮೇಳನ? ಹೌದು, ಎಲ್ಲವನ್ನ ನಂಬ್ತಿದ್ದೆ. ಎಲ್ಲಾ ಕಡೆ ಹೋಗಿ ಪೂಜೆನೂ ಕೊಡ್ತಿದ್ದೆ. ನೀವು ಬಾರಿ ಒಳ್ಳೆ ಸೋಷಿಯಲ್ ವರ್ಕರ್ ನೀವು. ಇದೆಲ್ಲ ಇರ್ತದೆ. ಯಾಕಂದ್ರೆ ಹೌದು, ಒಂಥರ ನೋಡಿ, ಒಂದು ನಾನು ಹೇಳ್ತೇನೆ, ಎಲ್ಲರ ದೇವರು ಒಬ್ಬನೇ. ಸರಿಯಾ? ಒಪ್ತೀರಾ? ಎಲ್ಲರ ದೇವರು ಒಬ್ಬನೇ. ಆದರೆ ನಮ್ಮಲ್ಲಿ ವೈವಿಧ್ಯತೆಗಳಿದೆ. ನಾವು ಒಬ್ಬೊಬ್ಬರು ಒಂದೊಂದು ದೇವರು ಅಂತ ಹೇಳ್ಕೊಂಡು ಮನುಷ್ಯರು ಮಾಡಿಕೊಂಡಿದ್ದೇವೆ. ಉದಾಹರಣೆಗೆ ಮತ ಧರ್ಮಗಳು ಮನುಷ್ಯರು ಮಾಡಿಕೊಂಡದ್ದು. ದೇವರು ಒಬ್ಬನೇ. ಸೊ ಇಲ್ಲಿ ಬರುವ ಸತ್ಯ ವಿಷಯ ಏನಂದರೆ, ನಾವು ದೇವರು ಅಂತೇಳಿ ಯಾರನ್ನು ಕರೀತೇವೆ, ಆತನ ಸತ್ಯ ದೇವರು, ಅಥವಾ ನಮ್ಮ ಊಹೆಗೆ ನಾವು ಏನನ್ನು ಯೋಚಿಸ್ತೇವೆಯೋ ಅದಕ್ಕೆ ನಮ್ಮ ಮನಸ್ಸಿಗೆ ಅದು ಸರಿ ಕಾಣ್ತಾ ಇದೆಯೋ. ಈಗ ಉದಾಹರಣೆಗೆ ನನ್ನನ್ನು ಕೇಳುವುದಾದರೆ, ನಾನು ಯೇಸು ಸ್ವಾಮಿಯ ಒಬ್ಬ ಭಕ್ತ, ನಾನು ಯೇಸು ಸ್ವಾಮಿಯ ಒಬ್ಬ ದಾಸ. ನಾನು ಯಾಕೆ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇನೆ, ಯಾಕೆ ನಾನು ಯೇಸು ಸ್ವಾಮಿಯನ್ನು ನಂಬುತ್ತೇನೆ ಅಂತ ನೀವು ಕೇಳುವುದಾದರೆ, ಅದಕ್ಕೆ ನನ್ನಲ್ಲಿ ಸ್ಪಷ್ಟವಾದ ಉತ್ತರವಿದೆ. ಯಾಕೆ ನಾನು ಆತನ ನಂಬುತ್ತೇನೆ? ಆತನಿಗೋಸ್ಕರ ಸತ್ತನು, ಆತ ನನ್ನನ್ನು ಪ್ರೀತಿ ಮಾಡಿದನು, ನನ್ನ ಬದುಕನ್ನು ಬದಲಾಯಿಸಿದನು, ಆತನು ತನ್ನನ್ನು ನನಗೆ ತೋರ್ಪಡಿಸಿಕೊಂಡನು. ನನ್ನಲ್ಲಿ ಸಾಕ್ಷಿ ಇದೆ ಯಾಕೆ ನಾನು ಸ್ವಾಮಿಯನ್ನು ನಂಬ್ತೇನೆ ಅಂತೇಳಿ. ಅದರಿಂದಾಗಿ ನೀವು ಇದುವರೆಗೆ ಕೇಳಿದ್ರಲ್ಲಿ ಸ್ವಲ್ಪ ವಿಶೇಷ ಇದ್ದೀರಿ. ಅಂದರೆ ಎಲ್ಲವನ್ನು ನಂಬ್ತಿದ್ದೀರಿ. ಒಳ್ಳೆಯದು, ನಂಬ್ತಿದ್ದೆ, ಎಲ್ಲಾನು ಮಾಡ್ತಿದ್ದೆ. ಒಳ್ಳೆಯದು. ಅದು ಯಾಕಂದ್ರೆ ಎಲ್ಲವನ್ನು ನೋಡಿಕೊಂಡೇ ಬರಬೇಕು ಎಲ್ಲ ಬದುಕಲ್ಲಿ. ಇದೆಲ್ಲ ಕೆಲವು ಸಲ ಇಂಥದ್ದೆಲ್ಲ ಇರ್ತದೆ. ಸೊ ಒಳ್ಳೆಯದು. ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮಗೆ? 3 ವರ್ಷ. ಸೊ ರೋಹನ್ ಸಿಕ್ವೆರಾ, ಈಗ ನೀವು ಇಲ್ಲಿಂದ ಕುವೈಟಿಗೆ ಹೋದಿರಿ. ಸರಿ, ಕುವೈಟಿಗೆ ಹೋದ್ರಿ. ನೀವು ಹೋಗೋದಕ್ಕಿಂತ ಮೊದಲು, ಮದುವೆ ಆಗೋದಕ್ಕಿಂತ ಮೊದಲು ಜಾಬ್ ಏನಾದ್ರು ಮಾಡ್ತಿದ್ದೀರಾ ನೀವು? ಹೌದು. ಏನು ಮಾಡ್ತಿದ್ರಿ ನೀವು? ನಾನು IT-ಯಲ್ಲಿದೆ. IT ಅಂದರೆ ಸಾಫ್ಟ್ವೇರ್? SAP ಅನ್ನೋ ಡೊಮೈನಲ್ಲಿದೆ ನಾನು. ಎಲ್ಲಿ ಕೆಲಸ ಮಾಡ್ತಿದ್ರಿ? ಆಕ್ಸೆಂಚರಲ್ಲಿದ್ದೆ ಮದುವೆ ಆಗುವಾಗ. ಅದಕ್ಕಿಂತ ಮುಂಚೆ 2 ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ. ಹೌದು. ಮದುವೆ ಆಗುವಾಗ ನಾನು ಮಲೇಷ್ಯಾದಲ್ಲಿದ್ದೆ. ನೀವು ಮಲೇಷ್ಯಾದಲ್ಲಿದ್ರಾ? ಹೌದು. ಹೋಗ್ರಿ, ಇಬ್ಬರು ಫಾರಿನೇ. ಸೊ ನೀವು ಮಲೇಷ್ಯಾದಲ್ಲಿದ್ರಿ. ಆಯ್ತಮ್ಮ, ಒಳ್ಳೆಯದು. ನಾನು ಯಾಕಿದನ್ನು ಕೇಳ್ತಿದ್ದೇವೆ ಅಂದರೆ, ಪ್ರತಿಯೊಂದು ವಿಷಯಗಳನ್ನು ನಾವು ಮಾತಾಡುವಾಗ ಅದರ ಪೂರ್ವಗಳನ್ನು, ಹೇಗೆ ಯಾವ ಸ್ಥಳಗಳಿಂದ ನಾವು ಬಂದಿದ್ದೇವೆ, ನಮ್ಮ ಯೇಸು ಸ್ವಾಮಿಯನ್ನು ನಾವು ನಂಬುವುದಕ್ಕೆ ಕಾರಣವೇನು, ಬಹಳ ಅಗತ್ಯವಿದೆ. ಆಯಿತು? ಸೊ ನೀವು ಹೇಳಿ ರೋಹನ್, ನೀವು ಹೇಗೆ ಯೇಸು ಸ್ವಾಮಿಯನ್ನು ಕಂಡುಕೊಂಡಿರಿ ನಿಮ್ಮ ಬದುಕಿನಲ್ಲಿ? ಓಕೆ, ನನ್ನ ಟ್ರೆಡಿಷನಲ್ ಬ್ಯಾಕ್ಗ್ರೌಂಡಲ್ಲಿ ಇರುವಾಗ, ನಮ್ಮಲ್ಲಿ
ಕುವೈಟಿನಲ್ಲಿ ಇವಾಂಜಲಿಕಲ್ ಚರ್ಚ್ ಇತ್ತು. ಅದರ ಮುಂದುಗಡೆ ನಾನು ಪಾಸ್ ಆಗ್ತಿದ್ದೆ. ಮಾತ್ರ ಅಲ್ಲಿ ಯಾವಾಗಲೂ ಮುಂದೆ ಹೋಗ್ತಾ ಇದ್ದೀರಿ ನಮ್ಮ ಚರ್ಚಿಂದ ಮುಂದಿತ್ತು. ಅಲ್ಲಿ ನಾನು ಹೋಗುವಾಗ ನನಗೆ ಒಂದು ಆಗ್ತಿತ್ತು ಇಲ್ಲಿ ಪ್ರಾರ್ಥನೆ ನಡೀತದೆ, ಮತ್ತು ನನಗೆ ನೋಡಬೇಕಿತ್ತು ಹೇಗೆ ಯಾವ ಟೈಪಲ್ಲಿ ಪ್ರಾರ್ಥನೆ ಆಗುತ್ತದೆ ಅಂತ. ನಿಮಗೆ ನಾನು ಕೇಳ್ತೇನೆ, ನಿಮಗೆ ಹೋಗ್ತಾ ಇದ್ರಲ್ಲ, ನಿಮಗೆ ದೊಡ್ಡ ಸೌಂಡ್ ಕೇಳ್ತಿರ್ಲಿಲ್ಲ ಆಯ್ತು ಒಳಗೆ? ಹೌದು, ಅದನ್ನೇ ಕೇಳಿ ನೀವು ಯಾಕೆ ಒಳಗೊಂದು ಹೋಗಿ ನೋಡಿ ಯಾಕಂದ್ರೆ ನಮ್ಮದು ಹಾಗೆ, ನಮ್ಮ ಪ್ರೇಯರ್ ಎಲ್ಲ ಭಯಂಕರ. ನಾವು ಮ್ಯೂಸಿಕ್ ಎಲ್ಲ ಕ್ಲಾಪ್ ಎಲ್ಲ ಹೊಡ್ಕೊಂಡು ಗಟ್ಟಿ, ನಮ್ದೆಲ್ಲ ನೀವು ವೆರೈಟಿ ಆಫ್ ಆರಾಧನೆಗಳನ್ನು ನಮ್ಮಲ್ಲಿ ನೋಡ್ತೀರಿ ನೀವು. ಯಾಕಂದರೆ ಸತ್ಯದಲ್ಲಿ ಆರಾಧಿಸ್ಲಿಕ್ಕೆ ಎಲ್ಲರಿಗೂ ಭಾರಿ ಆಸೆ. ಲೈವ್ಲಿ ವರ್ಷಿಪ್ ಅಂತ ನಮ್ಮಲ್ಲೆಲ್ಲ ಹೇಳ್ತೇವೆ ನಾವು. ಕ್ಷಮಿಸಿ, ಮತ್ತು ನಾನು ಬೈಬಲ್ ಓದ ನಂತರ ನನಗೆ ಗೊತ್ತಾಯ್ತೇನೆಂದರೆ, ನಾವು ವರ್ಷಿಪ್ ಮಾಡುವಾಗ ಯಾವ ಡ್ಯಾನ್ಸ್, ಕ್ಲಾಪ್ ಆ್ಯಂಡ್ ಸಿಂಗ್ ಲೌಡ್ ಅಂತ ಗೊತ್ತಾಯಿತು. ನಿಮಗೆ ಹಾಗೆ ಗೊತ್ತಾಯ್ತು. ನೀವು ಇದೀಗ ಅಲ್ಲಿಗೆ ಒಳಗೆ ಹೋಗೋದಕ್ಕಿಂತ ಮೊದಲೇ ಓದಿದ ಅಥವಾ ಮತ್ತೆ ಓದಿದ? ನೀವು ಮತ್ತೆ ಓದಿದೆ. ಮತ್ತೆ ಓದಿದ? ನಾನು ನೆನೆಸ್ಕೊಂಡು ಅದಕ್ಕೆ ಮೊದಲೇನೋ ಓದಿದ್ರಿ. ಎನಿವೆ, ಸೊ ನೀವು ಅಲ್ಲಿ ದಾರಿ ಹೋಗ್ತಾ ಇದ್ರಿ, ನೀವು ಯಾವಾಗಲೂ ಅಲ್ಲೂ ಒಂದು ಆರಾಧನೆ ನಡೀತಾ ಇದೆ, ಸಮಥಿಂಗ್ ನಾನು ಯಾವಾಗಲೂ ಆರಾಧನೆ ಮಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಉಂಟು ಅಂತ ನಿಮಗೆ ಫೀಲ್ ಆಗ್ತಿತ್ತು, ರೈಟ್? ಆಯಿತು, ಓಕೆ. ನೀವು ಕಡೆಗೆ ಅಲ್ಲಿ ಹೋದಿರಾ ಆರಾಧನೆಗೆ? ಅಲ್ಲ, ಹೋಗಲಿಲ್ಲ. ನಾನು ಹೋಗಲಿಲ್ಲ. ನನಗೆ ಹೋಗಬೇಕಂತ ಆಗ್ತಿತ್ತು, ಮಾತ್ರ ನನಗೆ ಒಂದು ಭಯ. ಹೌದು, ಸಡನ್ ಅನ್ನೋನ್, ಯಾರು ಗುರ್ತದವ್ರು ಯಾರು ಇಲ್ಲ, ಒಳಗೆ ಹೋಗಿದ್ರೆ ನನ್ನನ್ನು ಸೇರಿಸಿಕೊಳ್ತಾರ ಅಥವಾ ನೀನು ಯಾರು ಅಂತ ಕೇಳ್ತಾರ? ಯಾಕಂದ್ರೆ ಅಫ್ಕೋರ್ಸ್ ನಿಮಗೆ ಅದು ಗೊತ್ತಿರೋದಂತ ಒಂದು ಸ್ಥಳ ಅದಲ್ವಾ. ಈಗ ಅಫ್ಕೋರ್ಸ್ ನಾವು ಈಗ ಒಂದು ಚರ್ಚಿಗೆ ಹೋಗ್ಬೇಕಾದ್ರೆ ನಾವು ಯಾವಾಗಲೂ ಒಂದು ಚರ್ಚಿಗೆ ಹೋಗೋದಾದ್ರೆ ಅದೇ ಪಂಗಡಕ್ಕೆ ಸೇರಿದ ಇನ್ನೊಂದು ಚರ್ಚ್ ಇದ್ರೆ ನಾವು ಜಸ್ಟ್ ವಾಕಿನ್ ಆಗ್ತೇವೆ. ಯಾಕಂದ್ರೆ ನಮಗೆ ಗೊತ್ತಿದೆ ಅಲ್ಲಿಯ ಟ್ರೆಡಿಷನ್, ಯಾವಾಗ ಎದ್ದು ನಿಂತುಕೊಳ್ಬೇಕು, ಯಾವಾಗ ಕುಳಿತುಕೊಳ್ಬೇಕು ಅಂತ ಗೊತ್ತಿದೆ ಅಲ್ವಾ. ಅದರಿಂದ ನಮಗೆ ಭಯ ಇರೋದಿಲ್ಲ. ಈಗ ಉದಾಹರಣೆಗೆ ಮಾರ್ತೋಮ ಅಂತೇಳಿ ಒಂದು ಚರ್ಚ್ಗೆ ನಾವು ಹೋಗ್ತಾ ಇದ್ರೆ, ಇನ್ನೊಂದು ಮಾರ್ತೋಮ ಯಾವುದಾದ್ರೂ ಊರಲ್ಲಿ ಮಾರ್ತೋಮ ಚರ್ಚ್ ಇದ್ದು ನಾವು ಜಸ್ಟ್ ವಾಕಿನ್ ಆಗ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ ನಮ್ಮ ಟ್ರೆಡಿಷನ್ ಚರ್ಚ್ ಇದು ಅಂತೇಳಿ. ಸೊ ಇದು ಬಹಳ ಭಿನ್ನ ಆಗಿದೆ. ಇಲ್ಲಿ ಸೌಂಡ್ ಕೇಳ್ತದೆ, ಸಮಥಿಂಗ್ ಯುನೀಕ್ ಆಗಿ ಮ್ಯೂಸಿಕ್ ಕೇಳ್ತಾ ಇರ್ತದೆ, ಟ್ರೆಡಿಷನಲ್ ಆಗಿ ಕೇಳ್ತಾ ಇಲ್ಲ ಏನು. ಸರಿ, ಮತ್ತೇನಾಯ್ತು ಹೇಳಿ? ಮತ್ತೆ ಇನ್ನೊಂದು ಭಯ ಅಂದರೆ ನೋಡುವವರು ಎನಿಸ್ತಾರೆ, ನೀನು ಯಾಕೆ ಅಲ್ಲಿ ಹೋದೆ ಅಂತ ಎಲ್ಲ ಸುತ್ತಲಿದ್ದ ಫ್ರೆಂಡ್ಸ್ ಎಲ್ಲ ಕೇಳಿ ಯಾರು. ಓಕೆ ಓಕೆ. ಮತ್ತು ಸ್ವಲ್ಪ ದಿವಸ ನಂತರ ಅಂದರೆ ಒಂದು ವರ್ಷ ನಂತರ ನನಗೆ ಫೇಸ್ಬುಕ್ಕಲ್ಲಿ ನನ್ನ ಒಬ್ಬ ಫ್ರೆಂಡ್ ಕಾಣಿಸ್ಕೊಂಡ. ಆ ಫೋಟೋ ನೋಡುವಾಗ ನಂಗೆ ಗೊತ್ತಾಯಿತು, ಒಂದು ವರ್ಷ ಸೀನಿಯರ್, 1 ವರ್ಷ. ಅವರ 92 ಅಲ್ಲಿ ಡಿಗ್ರಿ ಮುಗಿದಿತ್ತು, ನಂದು 93 ಅಲ್ಲಿ. ಹಾಗೆ ಅರೌಂಡ್ 15 ಇಯರ್ಸ್ ನಂತರ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ರು. ನಾನು ನೋಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದೆ, ಮತ್ತು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿ ಅವರು ಗೊತ್ತಾಯಿತು ಕುವೈಟಲ್ಲಿದ್ದಾರೆ, ನಾನು ಮಾತ್ರ ಅವರು ಸಹ ಕುವೈಟಲ್ಲಿದ್ದಾರೆ. ಅದರ ನನ್ನ ಆಶ್ಚರ್ಯ ಇತ್ತು. ಆಗ ನಾನು ನಿಮಗೆ ಚರ್ಚಲ್ಲಿ ನೋಡಲಿಲ್ಲ, ಯಾವ ಚರ್ಚಿಗೆ ಹೋಗ್ತೀರಾ ಅಂತ. ಅದಕ್ಕೆ ಅವರು ಹೇಳಿದ್ದು, ನಾನು ನನ್ನ ಟ್ರೆಡಿಷನಲ್ ಬ್ಯಾಕ್ಗ್ರೌಂಡಿನ ಚರ್ಚಿಗೆ ಹೋಗ್ತಿದ್ದೆ, ಮಾತ್ರ ನಾನು ಈಗ ಬಿಟ್ಟೆ. ನನಗೆ ಚೇಂಜಸ್ ಆಗಿತ್ತು, ಬೈಬಲ್ ವಿಷಯ ಗೊತ್ತಾಯಿತು. ಅದಕ್ಕೆ ನಾನು ಇಂಥ ಚರ್ಚಿಗೆ ಹೋಗ್ತಿದ್ದೇನೆ. ಅಲ್ಲಿ ಅವ್ರ ಪ್ಯಾಸ್ಟರ್ ಇದು ಮತ್ತು ಡೆಲಿವರೆನ್ಸ್ ಆಗ್ತದೆ. ಹಾಗೆ ನನಗೆ ಏನಪ್ಪ ಇದಂತ ನೋಡುವ, ನಾನೊಂದು ಟ್ರೈ ಕೊಡುವ ಅಂತ. ಹೇಗೆ ಮೊದಲೇ ಇತ್ತು ತಲೆಗೆ ಒಂದು ಆಕ್ಸೆಸ್ ಬೇಕಿತ್ತು ನಿಮಗೆ. ಸರಿ, ವೆರಿ ಗುಡ್. ಹಾಗೆ ನಾನು ಹೋದೆ. ಅಲ್ಲಿ ಹೋಗಿ ನೋಡುವಾಗ ಡೆಲಿವರೆನ್ಸ್ ಪ್ರೇಯರ್, ಮತ್ತೆ ನಾನು ಸ್ವಲ್ಪ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಆದೆ. ಅಷ್ಟರ ತನಕ ನಾನು ಖಾಲಿ ಹೆಸರಿಗೋಸ್ಕರ. ಅರ್ಥ ಆಯ್ತು. ಓಕೆ. ಮತ್ತು ಅದರ ನಂತರ ಆಯಿತು ನನಗೆ. ಅಲ್ಲಿ ಮತ್ತೆ ಅಲ್ಲಿಯ ಪ್ಯಾಸ್ಟರ್ ಒಮ್ಮೆ ಇದು ಹೇಳಿದ, ಮದುವೆದು ವಿಷಯ ಅವರು ಪ್ರೊಫೆಸಿ ಕೊಟ್ಟರು. ಬೈ ಡಿಸೆಂಬರ್ 2012 ಮದುವೆ ಆಗ್ತದಂತ. ಮಾತ್ರ ಅಷ್ಟವರೆಗೆ 3 ತಿಂಗಳು ಮಾತ್ರ ಉಳಿದಿದೆ. ಅರೌಂಡ್ ಆಗಸ್ಟಲ್ಲಿ ಕೊಟ್ಟಿದ್ದಾರೆ ಪ್ರೊಫೆಸಿ. ನಾನು ಎನಿಸಿದೆ, ಇದು ಹೇಗೆ ಸಾಧ್ಯ? ಈಗ ಅದರ ಮಧ್ಯದಲ್ಲಿ ಒಂದು, ನೀವು ಯಾವಾಗ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದು? 2011. ಆ ಸಭೆಗೆ ಹೋದಾಗಲೇ ನಿಮ್ಮನ್ನವರು ಯೇಸು ಸ್ವಾಮಿಯ ನಿಮ್ಮ ರಕ್ಷಕನಾಗಿ ಅಂಗೀಕರಿಸುವಂತೆ ಕೇಳಿಕೊಂಡು ನೀವು ಆತನನ್ನು ಅಂಗೀಕರಿಸಿದ್ರಿ. ಸರಿ. ನಂತರ ನೀವು ಬೈಬಲ್ ಎಲ್ಲ ಓದಲಿಕ್ಕೆ ಪ್ರಾರಂಭಿಸಿದ್ರಿ, ದೇವರನ್ನು ನಂಬಿದ್ರಿ, ಆತನ ಮಗನಾಗಿದ್ದೇನೆನ್ನುವಂಥ ಅರಿವು ನಿಮಗೆ ಆಯಿತು, ರೈಟ್ ಅಲ್ಲ? ಸೊ ಹಾಗಿರುವಂಥ ಸಮಯದಲ್ಲೇ ಅವರು ನಿಮಗೆ ಪ್ರವಾದನೆ ಮಾಡಿದರು,
ನೀವು 2012 ಎಂಡಿನೊಳಗೆ ಮದುವೆ ಆಗ್ತೀರಿ ಅಂತೇಳಿ. ಹುಡುಗಿ ನೋಡಿದ್ರ ಮೊದಲೇ? ಇಲ್ಲ ಇಲ್ಲ ಇಲ್ಲ. ಮತ್ತು ಏನಂದರೆ ಆಗಸ್ಟಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ನನ್ನ ಅಕ್ಕ ಅವ್ರು ಹೇಳಿದ್ದು ಹುಡುಗಿ ಹುಡುಕುವಾಗ ಸಿಗೋದಿಲ್ಲ. ಅವ್ರು ಹೇಳಿದರು ದೈಜಿ ವರ್ಲ್ಡಲ್ಲಿ ಹಾಕುವಂತ ಅಡ್ವರ್ಟೈಸ್ ಹಾಕಿದ್ದೆ. ದೈಜಿ ವರ್ಲ್ಡಲ್ಲಿ ಆಯಿತು ಆಗಲಿ ನೋಡುವ ಟ್ರೈ ಮಾಡುವ ಅಂತ. ಅದರಲ್ಲಿ ದೈಜಿ ವರ್ಲ್ಡಲ್ಲಿ ಅಡ್ವರ್ಟೈಸ್ ಹಾಕಿದರೆ ಪ್ರಪೋಸಲಿಗೆ 2 ತಿಂಗಳು ಉಳಿತದೆ. 2 ತಿಂಗಳು ಮುಗ್ದೋಯ್ತು ಅಡ್ವರ್ಟೈಸ್ ಹಾಕಿ, ಮಾತ್ರ ಯಾವ ಸಹ ರೆಸ್ಪಾನ್ಸ್ ಇಲ್ಲ. ಹೌದಾ? ಮತ್ತೆ ನಾನು ನನ್ನ ಕಸಿನ್ನ ಮನೆಯಲ್ಲಿದ್ದೆ. ಅಲ್ಲಿ ವೀಕೆಂಡಿಗೆ ನಾವು ಅಲ್ಲಿ ನಮಗೆ ಅಂದರೆ ಫ್ರೈಡೇ ಸ್ಯಾಟರ್ಡೆ ರಜೆ, ಹಾಗೆ ನಾವು ಥರ್ಸ್ಡೇ ಅಲ್ಲಿ ಹೋಗಿದ್ದೆ. ಫ್ರೈಡೇ ಬೆಳಿಗ್ಗೆ ನಾನು ಮಲಗ್ತಿದ್ದೆ, ಒಂದು ಮೊಬೈಲಿಗೆ ಕಾಲ್ ಬಂತು. ನಾನು ಯಾರದಪ್ಪ ಇದು, ನನಗೆ ಫಿಲಿಪೈನ್ಸ್ ಮಲೇಷ್ಯಾ ಅಷ್ಟು ಹಾಗೆ ಅಂದರೆ ಅವರದ್ದು 6 ಅಲ್ಲಿ ಸ್ಟಾರ್ಟ್ ಆಗ್ತದೆ. ಆ ನಂಬರ್ ಬಂತು. ಹಾಗೆ ನಾನು ಇರಲಿಯಪ್ಪ ಅಂತ ತೆಗೆದು ಮೊಬೈಲ್ ನೋಡಿದ್ದೆ, ಮೊಬೈಲ್ ಇಟ್ಟ ಕೆಳಗೆ. ಸ್ವಲ್ಪ ಸಮಯ ನೆನಪು ಬಂತು, ನಾನು ದೈಜಿ ವರ್ಲ್ಡಲ್ಲಿ ಆ್ಯಡ್ ಹಾಕಿದ್ದಂತೆ ಪ್ರಪೋಸಲಿಗೆ. ತೆಗೆದು ಕಾಲ್ ಮಾಡಿದೆ. ಮತ್ತು ಇನ್ನೊಂದು ಆಶ್ಚರ್ಯ, ಇದು ಅಡ್ವರ್ಟೈಸ್ ಮುಗಿದು 2 ತಿಂಗಳಾಗಿದೆ, ಹೀಗೆ ಬಂತಂತ. ಮತ್ತೆ ಕಾಲ್ ಮಾಡುವಾಗ ನಮಗೆ ಇವರ ಮಾತಾಡಿದ್ದೆ. ಇವರು ಸರಿತಾ ಅಂತ ಹೇಳಿದರು. ನಾನು ಇಂಥದ್ದು ನಿಮ್ಮ ಆ್ಯಡ್ ನೋಡಿದೆ ದೈಜಿ ವರ್ಲ್ಡಲ್ಲಿ. ಮತ್ತು ನಾನು ಹೇಳಿದೆ ಆ್ಯಡ್ ಮುಗಿದು ಟೈಮ್ ಆಗಿದೆ, ನಿಮಗೆ ಹೇಗೆ ಸಿಕ್ಕಿತ್ತು ಈಗ? ಮತ್ತು ನಾನು ಅನಿಸಿದೆ ಇದೆಲ್ಲ ದೇವರ ಆಶೀರ್ವಾದ, ಚಿತ್ತ. ನಿಮಗೆ ಮಲೇಷ್ಯಾದಿಂದ ಪ್ರಪೋಸಲ್ ಬಂತು, ಇಂಡಿಯಾದಲ್ಲಿ ದೈಜಿಯಲ್ಲಿ ಹಾಕಿದ್ದು ದೇವರು. ಮಲೇಷ್ಯಾದಿಂದ ಬ್ಯಾಂಕು ಎಲ್ಲೆಲ್ಲಿಂದ ದೇವರು ತನ್ನ ಮಕ್ಕಳಿಗೋಸ್ಕರ ಪ್ರಪೋಸಲ್ಗಳನ್ನು ನೋಡಿ. ಯಾವಾಗಲಿದ್ದು ದೇವರ ಕಾರ್ಯ ಆಶ್ಚರ್ಯಕ್ಕೆ ಕಾರಣವಾಗಿರ್ತದೆ. ಯಾಕಂತ ಹೇಳಿದರೆ ಅದ್ಭುತಗಳೇ ಹಾಗೆ. ಮಹತ್ ಕಾರ್ಯಗಳಂತೇಳಿದರೆ ಯಾವುದು ನಡೆಯುವುದಿಲ್ಲ ಎಂಬುದಾಗಿ ಎಲ್ಲರೂ ಯೋಚಿಸ್ತಾರೋ. ಈಗ ನಿಮಗಂಥದ್ದು ಬಹಳ ಆಶ್ಚರ್ಯವಾಗಿತ್ತು. ಯಾಕಂತೇಳಿದರೆ 3 ತಿಂಗಳು ಬಾಕಿ ಇತ್ತು ಪ್ರವಾದನೆಯಾಗಿ, 2 ತಿಂಗಳು ಕಳೆದೋಯ್ತು, ಕಡೆಗೆ ನಿಮಗೊಂದು ಪ್ರಪೋಸಲ್ ಬಂದಿದೆ. ಅದನ್ನು ಕೂಡ ಎಲ್ಲಿಂದ ನಿಮಗೆ ಗೊತ್ತಾಯ್ತಾ? ಮಲೇಷ್ಯಾದಿಂದ ಬಂದು ಅಂತೇಳಿ ಮತ್ತೆ ಅಲ್ಲಮ್ಮ, ನೀವೇನು ದೈಜಿ ವರ್ಲ್ಡ್ ನೋಡ್ತಾ ಇದ್ರಾ? ನಾನು ಆ್ಯಕ್ಚುಲಿ ದೈಜಿ ವರ್ಲ್ಡ್ ಎಲ್ಲ ನೋಡ್ತಿರ್ಲಿಲ್ಲ. ಆ ದಿವಸ ಏನಾಯಿತು ಅಂದರೆ ನನಗೆ ತುಂಬ ವರ್ಕ್ ಪ್ರೆಷರ್ ಇತ್ತು. ಬಂದೆ, ನಮಗೆ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಇದೆ. ಸೊ ಬಂದೆ, ಒಂದು ಕಾಲ್ ಇತ್ತು. ಅದು ಕಾಲ್ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆಯಿತು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಬ್ರೌಸ್ ಮಾಡೋಕ್ಕೆ ಹೋಗೋದೆ. ನನಗೆ ಮೇಲ್ ನೋಡೋಕ್ಕೂ ಬೇಜಾರಾಯಿತು. ಆಲ್ರೆಡಿ ಟಯರ್ಡ್ ನಾನು. ಮತ್ತು ಫೇಸ್ಬುಕ್ ಬೇಡ ನನಗೆ, ಯಾವುದು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೊ ಹಾಗಾಗಿಬಿಟ್ಟು ಓಕೆ ಏನಾದರೂ ನ್ಯೂಸ್ ನೋಡೋಣ ಅಂತ ಸುಮ್ಮನೆ ಹೋಗಿ ಮ್ಯಾಟ್ರಿಮೋನಿಯಲ್ಸ್ ಕ್ಲಿಕ್ ಮಾಡಿದೆ. 2-3 ಬ್ರೌಸ್ ಮಾಡಿದೆ. ನನಗೆ ಅಯ್ಯೋ ಯಾರಪ್ಪ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೂತ್ಕೋತಾರೆ ಅಂತ. ಲಾಸ್ಟ್ ನೋಡಿದ್ದು ಇದು. ಇನ್ನೇನು ಹೋಗ್ಲಿಕ್ಕಿತ್ತ ಅಂತದ್ದು ಪೇಜ್, ಅದು ಗೊತ್ತಿಲ್ಲ ನನಗೆ. ಯಾಕಂದ್ರೆ 2 months ಆಗಿತ್ತು ಅಂತ ಹೇಳಿದ್ರೆ ಮೇ ಬಿ ಅವರು ಅದನ್ನ ತೆಗಿಲಿಕ್ಕೆ ಡಿಲೀಟ್ ಮಾಡ್ಲಿಕ್ಕೆ ಅವ್ರಿಗೇನೋ ಹಿಂದೆ ಹಾಕಿದ್ರ ಅಂತ ಅವರು. ಕ್ಲಿಕ್ ಮಾಡಿದೆ, ಸುಮ್ಮನೆ ಒಂದು ನೋಟಲ್ಲಿ ನಂಬರ್ ಬರೆದೆ. ಓ ಇದು ಇಂಡಿಯಾದ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ, ಸುಮ್ಮನೆ ಇದು ಕುವೈಟ್ ಅಂತ ಇದೆ, ಬಟ್ ಇಂಡಿಯಾದ್ದು ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ, ಕಾಂಟ್ಯಾಕ್ಟ್ ಮಾಡೋಣ ಸ್ವಲ್ಪ ನೋಡ್ತೀನಿ ಅಂತ. ಉಳಿದದ್ದು ಆ್ಯಡಲ್ಲಿ ಎಲ್ಲ ಗಲ್ಫ್ ನಂಬರೇ ಇತ್ತು. ಸೊ ಅದು ಟ್ರಸ್ಟ್ ಬಂದಿಲ್ಲ ನನಗೆ. ಸೊ ಕಾಂಟ್ಯಾಕ್ಟ್ ಮಾಡುವಾಗ ಇವ್ರ ಅಕ್ಕ ತೆಗೆದ್ರು. ಅವ್ರು ಹೇಳಿದರು ಅವ್ರು ಇವಾಗ ಮದುವೆ ಆಗ್ತಾರೋ ಇಲ್ವಾ ಅಂತ ಗೊತ್ತಿಲ್ಲ, ನಾನು ಹೇಳ್ತೀನಿ. ಆವಾಗ ಅವರು ಕಾಶ್ಮೀರಕ್ಕೆ ಟೂರ್ಗೆ ಹೋಗಿದ್ರು. ಹೇಳಿದರು ನಾವು ವಾಕಲ್ಲಿದ್ದೀವಿ, ಆಮೇಲೆ ಫೋನ್ ಮಾಡಿ ವಿಚಾರಿಸಿ ನಿಂಗೆ ಹೇಳ್ತೀನಿ, ನಾಳೆ ಫೋನ್ ಮಾಡಿ ಅಂತ. ಅಷ್ಟರಲ್ಲಿ ಇವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಯಾಕೆಂದರೆ ಫಸ್ಟ್ ನಾನು ಕುವೈಟ್ ಮೊಬೈಲಿಗೆ ಟ್ರೈ ಮಾಡಿದ್ರು. ಓಕೆ. ಅವರು ಡಿಸ್ಕನೆಕ್ಟ್ ಮಾಡಿದ್ದಕ್ಕೆ ನಾನು ಸೆಕೆಂಡ್ ಇಂಡಿಯಾ ನಂಬರಿಗೆ ಹೌದು ಹಾಗೆ ಆಯಿತು. ಆಮೇಲೆ ಡೈರೆಕ್ಟಾಗಿ ನಾನು ಅಪ್ರೋಚ್ ಆದಿರಿ. ಡೈರೆಕ್ಟಾಗಿ ಏನು ನನಗೆ ಬೇಕು ಅಂದರೆ ಯಾವ ರೀತಿ ನನಗೆ ಫ್ಯಾಮಿಲಿ ಲೈಫ್ ಬೇಕು ಅನ್ನೋದನ್ನು ಡೈರೆಕ್ಟಾಗಿ ಹೇಳಿಬಿಟ್ಟೆ. ನೀವು ಏನು ಕೆಲಸ ಮಾಡ್ತೀರಾ ಅಥವಾ ನೀವು ನಿಮಗೆ ಎಷ್ಟು ಸಂಬಳ ಅದೆಲ್ಲ ಜಾಸ್ತಿ ಕೇಳಿಲ್ಲ. ನೀವು ಸೆಟ್ಲಾಗಿದ್ದೀರಾ ಅಂದರೆ ಜಾಬಲ್ಲಿ ಸ್ಟೆಬಿಲಿಟಿ ಇದೆಯಾ ಅಂತಕ್ಕೆ ಹೌದು ಅಂದರು. ಅಷ್ಟೇ ಕೇಳಿದ್ದು. ಆಮೇಲೆ ನಾನು ಹೇಳಿದೆ ನನಗೆ ಫ್ಯಾಮಿಲಿ ಲೈಫ್ ಬೇಕು, ಮ್ಯಾರೇಜ್ ಆಗಿ ನಾನೆಲ್ಲೋ ಇರೋದು ನೀವೆಲ್ಲೋ ಇರೋದು ಅದು ಎಲ್ಲ ಬೇಡ ನನಗೆ. ಐ ನೀಡ್ ಅ ಫ್ಯಾಮಿಲಿ ಲೈಫ್. ಇಫ್ ದಟ್ ಈಸ್ ದ ಕೇಸ್ ಐ ವಿಲ್ ನಾನು ಫ್ಯಾಮಿಲಿಗೆ ಹೇಳ್ತೀನಿ ಅಂತ. ಸೊ ಇವರು ಆಯಿತು ಅಂತ ಹೇಳಿದರು.
ಮತ್ತು ಇಮಿಡಿಯೇಟ್ ನಾನು ನಮ್ಮ ಮಮ್ಮಿಗೆ ಹೇಳಿದೆ. ಅವ್ರ ಸಿಸ್ಟರ್ ಆಲ್ರೆಡಿ ಗೊತ್ತಿತ್ತು. ಹಾಗೆ ಪರಿಚಯ ಇತ್ತು ಅವರಿಗೆ? ಇಲ್ಲ ಅವರಿಗೆ ಆಲ್ರೆಡಿ ಫೋನ್ ಮಾಡಿದ್ದೆ ಅಲ್ಲ, ಹಾಗೆ. ಆಮೇಲೆ ಫ್ಯಾಮಿಲಿ ಇನ್ವಾಲ್ವ್ ಆಗಿಬಿಟ್ಟು ಫ್ಯಾಮಿಲಿ ಮಾತುಕತೆ ಮಾಡಿದ್ರು. ಆಮೇಲೆ ಇನ್ ಬಿಟ್ವೀನ್ ನನಗೆ ಇವ್ರು ಗೊತ್ತಾಯಿತು ಇವರು ಬಿಲೀವರ್ ಅಂತ. ಚರ್ಚಿಗೆ ಮದುವೆಗಿಂತ ಮೊದಲೇ? ಹೌದು, ಪರಿಚಯ ಅಷ್ಟೇ. ದೊಡ್ಡ ಇಶ್ಯೂ ಯಾರು ಬಿಲೀವರ್ ಅಂತ ಗೊತ್ತಾಗುದು. ಪ್ರಪೋಸಲ್ ಕ್ಯಾನ್ಸಲ್ ಆಗ್ತಿತ್ತು ನಿಮ್ದು. ಏನಿವೆ ಮುಂದೆ ಹೋಗ್ಲಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕುಡ್ಕಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ, ಒಬ್ಬ ವ್ಯಕ್ತಿ ದುರ್ಲನಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ. ಬಿಲೀವರ್ ಅಂತ ಹೇಳಿದ್ರೆ ದೊಡ್ಡ ಇಶ್ಯೂ ಅದು. ಆಯ್ತು, ಮುಂದೆ ನೀವು ಅದು ಸೀಕ್ರೆಟ್ ಇಡ್ಬೇಕಿತ್ತು. ನಾನು ಕುಡಿತೇನೆ ಹೇಳಿದ್ರು ತೊಂದರೆ ಇಲ್ಲ, ಇಲ್ಲಿ ಬಿಲೀವರ್ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಹಿಂಸೆ. ಇರ್ಲಿ, ಮುಂದೆ ಹೋಗ್ಲಿ. ಆಯ್ತು, ಮತ್ತೆ ಏನಾಯ್ತು? ಇಮಿಡಿಯೇಟ್ಲಿ ನಾನು ಅವ್ರ ತಂಗಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಇವ್ರು ಯಾರೋ ಅವ್ರ ಕ್ಲಾಸ್ಮೇಟ್ ಅಂತೆ, ಯಾರನ್ನೋ ಇಟ್ಕೊಂಡು ಅವರು ಬೇಡದ್ದೆಲ್ಲ ಚರ್ಚಿಗೆ ಹೋಗ್ತಿದ್ದಾರೆ, ಅದು ಏನು ಅವ್ರಿಗೆ ಆ ಥರ ಇದ್ದರೆ ಅಲ್ಲೇ ಒಂದು ಹುಡುಗಿ ನೋಡಿ ಮದುವೆ ಆಗಕ್ಕೆ ಕೇಳಿ, ನಮ್ದೆಲ್ಲ ಏನಕ್ಕೆ ಬೇಕು ಅವರಿಗೆ ಅಂತ ಹೇಳಿ ಡೈರೆಕ್ಟಾಗಿ ಅವ್ರಿಗೆ ಸಿಸ್ಟ್ರಿಗೆ ಜೋರು ಮಾಡಿದೆ. ನೀವು ಜೋರಿದ್ದೀರ ಹೇಳಿ ಅಮ್ಮ. ಅದಕ್ಕೆ ಸಿಸ್ಟರ್ ಹೇಳಿದ್ರು, ಹೌದಾ ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಅವ್ರಿಗೆ ಗೊತ್ತಿರಲಿಲ್ಲ? ಆಯ್ತಾ, ಯಾರಿಗೂ ಗೊತ್ತಿರಲಿಲ್ಲ ಪಾಪ. ಆಮೇಲೆ ನಾನು ಹೇಳಿದೆ, ಸರಿ ನೀವು ಯಾವ ಚರ್ಚಿಗೆ ಹೋಗ್ತೀರಾ ಅಂತ ಕೇಳಿದೆ ಈ ಥರ. ಆಮೇಲೆ ಇವರು ಆ್ಯಕ್ಚುಲಿ ನಾನು ಕೇಳಿದ್ದಕ್ಕೆ ಇವರು ಓಕೆ ಅಂತ ಹೇಳಿದಾರಲ್ಲ, ಸೊ ಇವರು ಕೇಳಿದ್ದಕ್ಕೂ ನಾನು ಏನಾದರೂ ಓಕೆ ಅನ್ಬೇಕು. ಇವರು ಏನೂ ಕೇಳಿಲ್ಲ. ಸೊ ಇವ್ರು ಹೇಳಿದರು, ಇಲ್ಲ ಅಲ್ಲಿ ತುಂಬ ಚೆನ್ನಾಗಿ ಪ್ರೇಯರ್ಸ್ ಆಗುತ್ತೆ, ಅವ್ರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ, ಈ ಬೈ ಇಯರ್ ಎಂಡ್ ಮದುವೆ ಆಗುತ್ತೆ, ಅಷ್ಟರಲ್ಲಿ ಇವರಿಗೆ ಯಾವ ಪ್ರಪೋಸಲ್ಲು ಬಂದಿಲ್ಲ ಆ ಥರ ಎಲ್ಲ ಹೇಳಿದರು. ನಾನು ಹೇಳಿದೆ, ಅದೆಲ್ಲ ಏನಿಲ್ಲ, ಅವರೆಲ್ಲ ಸುಮ್ಮನೆ ದುಡ್ಡು ಮಾಡೋರು ಅಂತ ಹೇಳಿ ತುಂಬ ಮಾತಾಡಿದ್ದೀನಿ ನಾನು. ಆಮೇಲೆ ನಾನು ಹೇಳಿದೆ, ನೀವು ಅದೆಲ್ಲ ಚರ್ಚಿಗೆ ಹೋಗಂಗಿಲ್ಲ, ಕುವೈಟಲ್ಲಿ ಇವರು 6ರಿಂದ 8 ಸರ್ವಿಸ್ಗೆ ಹೋಗ್ತಿದ್ರು. ನಾನು ಹೇಳ್ತಿದ್ದೆ 5ರಿಂದ 9 ಗಂಟೆ ಫೇಸ್ಬುಕ್ಕಲ್ಲಿ ನನ್ನ ಹತ್ರ ಮಾತಾಡಬೇಕು, ಆನ್ಲೈನಲ್ಲಿ ಫ್ರೈಡೇಸ್ ನನ್ನ ಹತ್ರ ಮಾತಾಡಬೇಕು. ಐ ಟಿ ಬೇರೆ ಹೇಗೆ ಮಾಡಿ ಮೋಸ ಮಾಡುವಾಗೂ ಇಲ್ಲ. ಮುಂದೆ ಹೋಗ್ಲಿ. ಮಾತಾಡಿಸ್ತಿದ್ದೆ, ಚರ್ಚಿಗೆ ಸರ್ವಿಸಿಗೆ ಹೋಗಿ ಬಿಟ್ಟಿಲ್ಲ ಮದುವೆ ಆಗುವವರೆಗೂ. ಪಾಪ. ಆಯಿತು ಅಂತ ಹೇಳಿ ಅದೆಲ್ಲ ಆಯಿತು. ಆಮೇಲೆ ಇನ್ ಬಿಟ್ವೀನ್ ಅವ್ರು ಹೇಳಿದರು, ಮತ್ತೆ ಒಂದು ಸರ್ತಿ ಪಾಸ್ಟ್ರ್ ಈ ಥರ ನನಗೆ ಪ್ರೊಫೆಸಿ ಕೊಟ್ಟಿದ್ದಾರೆ. ಆವಾಗ ನಮಗೆ ಮದುವೆ ಆಗ್ತೀವಿ ಅಂತ ಓಕೆ ಆಗಿದೆ, ಫ್ಯಾಮಿಲಿಗೆ ಓಕೆ ಆಗಿದೆ, ಫ್ಯಾಮಿಲಿ ಭೇಟಿ ಆಗಿದೆ, ಎಲ್ಲನೂ ಆಗಿದೆ, ಮದುವೆ ಹಾಲ್ ಸಿಗ್ತಾ ಇಲ್ಲ. ಆಮೇಲೆ ನಮಗೆ 2.5 ತಿಂಗಳಿದೆ, ಡಿಸೆಂಬರ್ ಒಳಗಡೆ ಮದುವೆ ಆಗಬೇಕು ಅಂದರೆ 2.5 ತಿಂಗಳಿದೆ. ಏನು ಮಾಡೋದಪ್ಪ ಅಂತ ಹೇಳಿ ಇವರಿಗೆ ಹೇಳಿದೆ. ಒಂದು ವೇಳೆ ನನಗೆ ಟೆನ್ಷನ್ ಆಗೋಕ್ಕಾಯಿತು, ನಾನು ಮಲೇಷ್ಯಾದಲ್ಲಿದ್ದೀನಿ, ಇವರು ಕುವೈಟಲ್ಲಿದ್ದಾರೆ, ಇವ್ರ ಅಕ್ಕನೇ ಪ್ಲ್ಯಾನಿಂಗ್ ಮಾಡೋದು. ನಾವು ಹೀಗೆ ಹೆಲ್ಪ್ ಕೇಳುವಾಗ ನನಗೆ ಏನಾಗ್ತಿದೆ ಅಪ್ಪ ಅಂತ ಹೇಳಿ ಯೋಚನೆ ಮಾಡುವಾಗ ನಾನು ಇವ್ರಿಗೆ ಹೇಳಿದೆ, ಒಂದು ವೇಳೆ ನಿಮ್ಮ ಪಾಸ್ಟ್ರು ಹೇಳಿದ ಆದರೆ ನಾನು ಟೆಸ್ಟಿಮನಿ ಕೊಡ್ತೀನಿ ಅಂತ ಹೇಳಿದೆ. ಅದು ಯಾಕೆ ಹೇಳಿದ್ದೆ, ಏನು ಹೇಳಿದೆ ಅದು ನನಗೆ ಗೊತ್ತಿಲ್ಲ. ಅಂದರೆ ಅದು ಫ್ಯಾಷನ್ಗೆ ಹೇಳಿದ ಥರ ಹೇಳಿದೆ ನಾನು. ಸೊ ಇವ್ರಿಗೆ ಅದು ಆಯಿತು ಖಂಡಿತ ಆಗುತ್ತೆ ಅಂತ ಒಂದು ಧೈರ್ಯದಲ್ಲಿ ಮಾತಾಡಿದರು. ಅಷ್ಟಾದ ನಂತರ ನಾನು ಸುಮ್ಮನಾದೆ, ಓಕೆ ನೋಡೋಣ ಆಗುತ್ತೆ ಅಂತ. ಆಮೇಲೆ ನಮಗೆ ಎಕ್ಸಾಕ್ಟು ಯಾರ್ದೋ ಮದುವೆ ಇದ್ದಿದ್ದು ಕ್ಯಾನ್ಸಲ್ ಆಗಿ 29ಗೆ ನಮ್ಮದೇ ನೇಬರಿಂಗ್ ಚರ್ಚಲ್ಲಿ ಅಶೋಕ್ ನಗರದಲ್ಲಿ ಹಾಲ್ ಸಿಕ್ತು. ಅದರ ಮುಂಚೆ ಯಾವ ಸ್ಟುಡಿಯೋ ಕೇಳಿದರೆ ಫುಲ್, ಅವರು ಸ್ಟುಡಿಯೋ ಕಾಲ್ ಮಾಡುವಾಗ ನೀವು ಈಗ ಬಂದಿದ್ದೀರಾ, ನಮ್ದೆಲ್ಲ 1 ವರ್ಷ ಮುಂದೆ ಯಾವುದು ಡಿಸೆಂಬರ್ 1 year ಬಿಫೋರ್ ಬುಕ್ಕಿಂಗ್. ಅದೇ ಹೇಳ್ತೀವಿ, ಯಾವ ಹಾಲ್ ಇಲ್ಲ, ಯಾವ ಸ್ಟುಡಿಯೋಸ್ ಫ್ರೀ ಇಲ್ಲ, ಯಾವ ವಿಚಾರದಲ್ಲೂ ನಮಗೆ ಏನೂ ಸಿಗ್ತಾ ಇಲ್ಲ. ಕೇಟ್ರರ್ಸ್ ಇಲ್ಲ, ಹಾಲ್ ಇಲ್ಲ, ಚರ್ಚ್ ಇಲ್ಲ, ಸ್ಟುಡಿಯೋಸ್ ಇಲ್ಲ, ಮ್ಯೂಸಿಕ್ ಇಲ್ಲ, ಏನಂದ್ರೂ ಏನೂ ಇಲ್ಲ. ಬಟ್ ಎಲ್ಲವೂ ಒಂದೊಂದಾಗಿ ಕೈಗೂಡಿ ಬಂತು. ಆಮೇಲೆ ಮದುವೆ ಆಯಿತು. ಮದುವೆ ಆಗಿಬಿಟ್ಟು ಅದರ ಮುಂದೇನಂದರೆ ಇವರ ತಾಯಿ ಮಸ್ಕತ್ತಲ್ಲಿದ್ದರು, ಅವರಿಗೆ ಸಹ ರಜೆ ಸಿಗ್ತಿರಲಿಲ್ಲ. ಮತ್ತು ಏನಾಯ್ತಂದ್ರೆ ಇದು ಡಿಸೆಂಬರ್ ನಂತರವೇ January 6th 2014 ಆಗ್ತಿತ್ತು. ಮತ್ತು ಸಹ ನಮಗೆ ಆಗ ಇದಾಯಿತು, ಪ್ಯಾಸ್ಟರ್ ಪ್ರೊಫೆಸಿ ಕೊಟ್ಟಿದ್ದಾರೆ ಡಿಸೆಂಬರ್ 2013 ಒಳಗೆ ಆಗ್ತಂತ. ಹಾಗಾದರೆ ನಾನು ಎನಿಸಿದೆ ಎಲ್ಲಿ ಹಾಲ್ ಸಿಕ್ಕುವುದಿಲ್ಲ, ಹಾಗಾದರೆ ಪ್ರೊಫೆಸಿ ರಾಂಗ್ ಆಗ್ತದೆ ಅಂತ. ಮತ್ತೆ ಏನಾಯ್ತಂದರೆ ಅವರಿಗೆ ರಜೆ ಸಹ ಸಿಕ್ಕುವುದಿಲ್ಲ ಮಸ್ಕಟ್ಟಿಂದ. ಮತ್ತೆ ನೋಡುವಾಗ ಎಲ್ಲ
ಡಿಸೆಂಬರ್ 2013 ಒಳಗೆ ಆಯಿತು. ಮತ್ತೆ ಅವರಿಗೆ ರಜೆ ಜಾಸ್ತಿ ಸಹ ಸಿಕ್ಕಿತು, ಇವರ ತಾಯಿಯವರಿಗೆ. ಡಿಸೆಂಬರ್ 29, 2012 ಮದುವೆ ಆಯಿತು. ಮದುವೆ ಆಗಿ ಜನವರಿಯಲ್ಲಿ ನನ್ನ ಇವರನ್ನು ಮಲೇಷ್ಯಾ ಕರ್ಕೊಂಡೋದೆ. ಅಂದರೆ ನನಗೆ ಜಾಸ್ತಿ ಲೀವ್ ಇರಲಿಲ್ಲ, ಸೊ ನನಗೆ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಎಲ್ಲ ಇದ್ದಿದ್ದರಿಂದ ಇವರಿಗೆ ಅಲ್ಲಿ ಕರ್ಕೊಂಡೋದೆ. ಅಲ್ಲೂ ನಾವು ಟ್ರೆಡಿಷ್ನಲ್ ಚರ್ಚ್ಗೆ ಹೋದ್ವಿ. ಆಮೇಲೆ ಅದೇ ಎಲ್ಲ ನಮ್ಮ ಟ್ರೆಡಿಷ್ನಲ್ ಫ್ರೆಂಡ್ಸು ಎಲ್ಲರೂ ಇದ್ದರು ಮಲೇಷ್ಯಾದಲ್ಲಿ. ಹೌದು, ಅಲ್ಲಿ ಅದನ್ನು ಅಲ್ಲಿ ತುಂಬ ಜನ, ನನಗೆ ಭಾಳ ಜನ ಇವತ್ತಿಗೂ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ನಮ್ಮ ಟ್ರೆಡಿಷ್ನಲ್ ಫ್ರೆಂಡ್ಸು ನಾವು ಹೇಗೆ ಮುಂಚೆ ಇದ್ದಿದ್ದು ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ಮತ್ತೆ ಬಂದರು ನನಗೆ. ಆಮೇಲೆ ನಾನು ಕನ್ಸೀವ್ ಆದೆ. ನನಗೆ ತುಂಬ ಪ್ರಾಬ್ಲಮ್ ಬಂತು. ನನಗೆ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಅಂದರೆ ತುಂಬ ತೀರ. ಆಮೇಲೆ ಒಂಥರ ಕನಸುಗಳು ಬೀಳೋದು. ನನಗೆ ಮಗು ರೆಡ್ ಐಸ್, ಟಂಗ್ ಔಟು ಆ ಥರ ಬರುತ್ತೆ, ಆ ಥರ ಎಲ್ಲ ಕನಸುಗಳು ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ತೀರಾ ಹುಷಾರಿಲ್ಲದೆ ಕೆಟ್ಟ ಕನಸುಗಳು. ಮತ್ತು ನಿಜ ರೂಪದಲ್ಲೂ ನಾನು ನೋಡ್ತಿದ್ದೆ, ಹೊಟ್ಟೆ ಒಳಗಡೆನೆ ನಾನು ನೋಡ್ತಿದ್ದೆ. ರಾತ್ರಿ ಮಲಗಿದಲ್ಲೂ ನನಗೆ ಒಂಥರ ಬರೋದು. ಅಲ್ಲ, ಇದು ನೀವೇನ್ ಮಾಡ್ತಿದ್ರಿ ಆಗ? ನೀವು ಮಲೇಷ್ಯಾ ಅಲ್ಲ, ಅವರು ಅವಾಗ ರಿಟರ್ನ್ ಬಂದಾಗಿದೆ. ಹೌದು. ಆಮೇಲೆ ನಾನು ರಿಸೈನ್ ಕೊಟ್ಟೆ ಜಾಬಿಗೆ. ಅವರಿಗೆ ಮುಂಚೆನೇ ಹೇಳಿದ್ದೆ ನಾನು ರಿಸೈನ್ ಕೊಟ್ಟೆ ಅಂತ. ಮಾರ್ಚ್ 29ಕ್ಕೆ ನಾನು ರಿಸೈನ್ ಕೊಟ್ಟು ಫೆಬ್ರವರಿ 19ಕ್ಕೆ ಮಲೇಷ್ಯಾದಿಂದ ಬ್ಯಾಂಗ್ಳೂರಿಗೆ ಬಂದೆ. ಆ್ಯಕ್ಚುಲಿ ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಮಾರ್ಚ್ 29ಕ್ಕೆ ಬೆಂಗಳೂರಲ್ಲಿ ಲಾಸ್ಟ್ ನನಗೆ. ಹಾಗೆ ಮತ್ತೆ ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ಸ್ವಲ್ಪ ಓಕೆ, ಬಟ್ ಆದ್ರೂ ನಾನು ತುಂಬ ಸಫರ್ ಆದೆ. ಇವರು ಪ್ರೇ ಮಾಡ್ತಾ ಇದ್ದಾರೆ. ಇವರು ಏನು ಹೇಳೋದು, ಧೈರ್ಯದಿಂದ ಇರೋ ಏನೂ ಆಗೋದಿಲ್ಲ ಅಂತ. ಬಟ್ ನನಗೆ ವಾಕ್ಯ ಗೊತ್ತಿಲ್ಲ ಅವಾಗ. ಒಟ್ಟಾರೆ ನಿಜ ಹೇಳ್ಬೇಕಂದ್ರೆ ರಕ್ಷಣೆನೇ ಹೊಂದಲಿಲ್ಲ. ಇಲ್ಲ, ಯೇಸು ಸ್ವಾಮಿನ ಅಂಗೀಕರಿಸಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ಆ ಟೈಮಲ್ಲಿ ಅದು ಚಾನ್ಸೇ ಇಲ್ಲ, ಮಾತಾಡೋ ಥರನೇ ಇಲ್ಲ. ಆಮೇಲೆ ಮೇ 15ಕ್ಕೆ ನಾನು ಕುವೈಟಿಗೆ ಹೋದೆ. ಓಕೆ, ನೀವು ಆಗ ಪ್ರೆಗ್ನೆಂಟ್ ಇರುವಾಗ ಕುವೈಟಿಗೆ ಹೋದೆ. 2013 ಮೇ 15ಗೆ ನಾನು ಕುವೈಟಿಗೆ ಹೋದೆ. ತುಂಬ ಬಹಳ ತೊಂದರೆ, ತುಂಬ ತೀರಾ ಹುಷಾರಿಲ್ದಂಗಿದೆ. ಅಲ್ಲಿ ಹೋದಾಗ ನನಗೆ ವೀಸಾದಿಂದ ಹಿಡಿದು ನಂದು ರೆಸಿಡೆನ್ಸ್ ಸ್ಟ್ಯಾಂಪ್ ಆಗೋವರೆಗೂ ತುಂಬ ಪ್ರಾಬ್ಲಮ್. ಅಲ್ಲಿ ಎಂಟ್ರಿ ಆದ ನಂತರ ಡಿಪೆಂಡೆಂಟ್ ವೀಸಾ 3 ತಿಂಗಳು ಒಳಗಡೆ ಸ್ಟ್ಯಾಂಪ್ ಆಗಬೇಕು. ಎಲ್ಲ ವಿಷಯದಲ್ಲೂ ಪ್ರಾಬ್ಲಮ್. ಫಸ್ಟು ನಾನು ಮಿರಾಕಲ್ ಎಂಟ್ರಿ ಅನ್ನಬೇಕು. ನಂದು 19 ಇಯರ್ ಆಫ್ ಬರ್ತ್ 1980, ಅವರು 1990 ಹಾಕಿದ್ದಾರೆ. ಆದ್ರೂ ಎಂಟ್ರಿ ಆಗಿದೆ. ಯಾರೂ ನೋಡಿಲ್ಲ, ಇಮಿಗ್ರೇಷನ್ ಆಫೀಸರ್ಸು ನೋಡಿಲ್ಲ, ಯಾರೂ ನೋಡಿಲ್ಲ. ಅಲ್ಲಿ ಹೋಗಿ ಅಲ್ಲಿನೂ ಎಕ್ಸಿಟ್ ಆಗಿದ್ದೀನಿ. ಮೆಡಿಕಲ್ ಹೋದಾಗ ಅಲ್ಲಿ ಮೆಡಿಕಲ್ ರಿಪೋರ್ಟ್ ಬಂದು ಮನೆಯಲ್ಲಿ ಹೀಗೆ ನೋಡುವಾಗ, ಇದು ಯಾಕೆ ನಮ್ಮದು ಮೆಡಿಕಲ್ ರಿಪೋರ್ಟ್ 1990 ತೋರಿಸ್ತಿದೆ? ಯಾಕೆಂದರೆ ಎಲ್ಲನೂ ಅರಬಿಕ್ಕು. ಇವರಿಗೆ ಸ್ವಲ್ಪ ಅರಬಿ ಬರುತ್ತೆ, ಬಟ್ ನನಗೆ ಏನೂ ಗೊತ್ತಿಲ್ಲ. ಆವಾಗ ಗೊತ್ತಾಯಿತು ಇವರು ಇಯರು ರಾಂಗ್ ಹಾಕಿದ್ದಾರೆ. ಇಯರ್ ಅದು ರಾಂಗ್ ಹಾಕಿದ್ದಾರೆ, ಓಕೆ. ಆದರೆ ನಂದು ಆ್ಯಕ್ಚುಲ್ ಅಲ್ಲಿ ಇದು ಸಿವಿಲ್ ID ರಾಂಗ್ ಬರುತ್ತೆ. ಆದರೆ ಅದಕ್ಕೆ ನಾನು ಈ ಇಯರ್ನ ಕರೆಕ್ಟ್ ಮಾಡಲೇಬೇಕು. ಸೊ ಸಿವಿಲ್ ID ಆಫೀಸಿಗೆ ಹೋಗಿ ಇದನ್ನು ತೋರಿಸಿದಾಗ ಅದಕ್ಕೆ ಅದು ಲಾಂಗ್ ಪ್ರಾಸೆಸ್ಸು, ಆಗ್ತಾನೇ ಇಲ್ಲ ಏನು ಕೆಲಸ. ಇನ್ನು 15 ದಿವಸ ಇದೆ, ರೆಸಿಡೆನ್ಸ್ ಸ್ಟ್ಯಾಂಪ್ ಆಗಬೇಕು. ಒಂದು 5-6 ಸರ್ತಿ ಹೋಗಿದ್ದೀವಿ, ಯಾರೂ ಒಂದು ಹೆಲ್ಪ್ ಮಾಡಲ್ಲ, ಮಾತಾಡಲ್ಲ, ನಾಳೆ ಬನ್ನಿ ಆ ಥರನೇ ಹೇಳ್ತಿದ್ದಾರೆ. ಹಾಗೆ ಇವರು ಕೂತಲ್ಲಿ ಒಂದು ಸರ್ತಿ ಹೇಳಿದರು. ನಾನು ಹೋದೆ, ತುಂಬ ಸಲ ಹೋದೆ. ನಾನು ಹೇಳಿದೆ ನನಗೆ ಸಾಕಾಯಿತು, ನಾನು ಇನ್ನೂ ಹೋಗೋದಿಲ್ಲ, ನೀವೇ ಹೋಗಿ. ಮತ್ತು ನಾನು ಹೇಳಿದ್ದೆ ನಿಮ್ಮ ಹತ್ರ ಹೀಗೀಗೆ ನೀವು ಹೇಳಿದ್ದು ಚರ್ಚಿಗೆ ಬರ್ತೀರಿ, ಟೆಸ್ಟಮನಿ ಕೊಡ್ತೀರಿ, ಅದಕ್ಕಿಂತ ಇದು ಪ್ರಾಬ್ಲಮ್ ಬರುತ್ತದೆ ಅಂತ ಹೇಳಿದೆ. ಅದರಿಂದಾಗಿ ಬರ್ತೀರಾ? ಓಕೆ. ಇವರೊಂದು ಆ ಥರ ಮಾತು ಹೇಳಿದರು. ನೀನೊಂದು ಟೆಸ್ಟಮನಿ ಕೊಡ್ತಿದ್ಯಾ ಅಂತ ಹೇಳಿದ್ಯಾ, ನಮ್ಮದು ಅವರು ಪ್ರೊಫೆಸಿಗೆ ಕೊಟ್ಟಿದ್ದಂಗೆ ಆಗಿದೆ, ಆದರೆ ನೀನು ಟೆಸ್ಟಮನಿ ಕೊಟ್ಟಿಲ್ಲ. ಅವಾಗ ಒಂಥರ ಮನಸ್ಸಲ್ಲಿ ಆಯಿತು. ಬಟ್ ನಾನು ಮನೆಗೆ ಬಂದೆ, ನಾನು ಹೀಗೆ ಸೋಫಾದಲ್ಲಿ ಕೂತಿದ್ದೀನಿ. ನನಗೆ ಏನೋ ಒಂದು ಮನಸ್ಸಿನ ಒಳಗಡೆ ಒಂದು ಧ್ವನಿ, ನೀನು ಬರಬೇಕು, ನೀನು ಹೋಗಬೇಕು ಆ ಥರ ಒಂಥರ ಒಂದು ಶಕ್ತಿ ಪುಷ್ ಮಾಡಿ ಹೇಳ್ದಂಗೆ, ಇದು ಏನಪ್ಪ ಈ ಥರ ಆಗ್ತಿದೆ. ಸರಿ, ಹಾಗಾದರೆ ನಾವು ಅಲ್ಲಿ ಚರ್ಚಿಗೆ ಹೋಗೋಣ ಅಂತ ಇವರಿಗೆ ಹೇಳಿದೆ. ಈ ಚರ್ಚಿಗೆ
ಹೋದ ದಿವಸ ಆರಾಧನೆ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಮಾಡೋಷ್ಟರಲ್ಲಿ ಒಂದು ಅರಬಿಕ್ ಫ್ಯಾಮಿಲಿ, ಅವರು ಸಿಸ್ಟರ್ಸ್ ಇಬ್ಬರು ಮತ್ತು ಒಂದು ಸಿಸ್ಟರ್ ಹಸ್ಬೆಂಡು, ಅವ್ರ ಇಬ್ಬರು ಸಿಸ್ಟರ್ ಮೈ ಮೇಲೆ ದೆವ್ವ ಬಂದ್ಬಿಡ್ತು ಅಲ್ಲೇ. ಅದು ಏನಂತ ಗೊತ್ತಿಲ್ಲ ನನಗೆ. ವರ್ಷಿಪ್ ಸ್ಟಾರ್ಟ್ ಆಗುವಾಗ ನಮ್ಮದು ELM ಚರ್ಚು ಬಂದು ಪಾಸ್ಟರ್ ವಿನ್ಸೆಂಟು ಅವರು ಬಂದು ಸ್ಟಾರ್ಟ್ ಮಾಡಿದ್ರು ಪ್ರೇಯರ್ ಮಾಡೋಕ್ಕೆ. ಒಂದಲ್ಲ ಒಂದು ಇದು ಟೈಮ್ 2.5 hours ತಗೊಂಡಿದೆ. ಆ 2.5 hours ಆ ಕಂಪ್ಲೀಟ್ ಅವರು ಎಷ್ಟೊಂದು ವಾಗ್ದಾನಗಳನ್ನು ಹೇಳಿದ್ರು, ಎಷ್ಟು ವರ್ಷಿಪ್ ಆಯಿತು, ಕಂಪ್ಲೀಟ್ ಡೆಲಿವರೆನ್ಸ್ ಆಗಿ ನಾರ್ಮಲ್ ಆಗಿಬಿಟ್ರು. ಅಂದರೆ ಆ 2.5 hours ಅವರು ತುಂಬ ಪ್ರೇಯರ್ ಮಾಡಿದ್ದಾರೆ. ಆವಾಗ ನನಗೆ ಆ 2.5 ತಾಸಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಐ ಬೈಂಡ್ ಇನ್ ದ ನೇಮ್ ಆಫ್ ಜೀಸಸ್ ಅದೇ ಥರ ಅವರು ಪ್ರೇಯರ್ ಮಾಡ್ತಾರೆ ವಿನಃ ಬೇರೆ ಏನು ಹೆಸರು ತೆಗೀತಿಲ್ಲ. ಆ ಹೆಸರು ಒಂದಲ್ಲೇ ಅವರು ಅಡ್ಡ ಬೀಳ್ತಾರೆ, ಮತ್ತು ಇನ್ನೊಂದು ಶಕ್ತಿ ಅವ್ರ ಮೈ ಮೇಲೆ ಇನ್ನೊಂದು ಶಕ್ತಿ ಬರ್ತಿಲ್ಲ, ಆ ಶಕ್ತಿ ಬರ್ತಿಲ್ಲ. ಹಾಗೆ ಹಲವಾರು ಶಕ್ತಿಗಳು ಅವ್ರಿಗೆ ತುಂಬಿಕೊಂಡಿದ್ದೆಲ್ಲ ಡೆಲಿವರೆನ್ಸ್ ನೋಡಿದ್ದೇ ದಿವಸ ನಾನು ಅಂದ್ಕೊಂಡೆ, ಹಾಗಾದರೆ ಸತ್ಯ ದೇವರು ಯೇಸು ಒಬ್ಬರೇ. ಇದು ನಾನು ಅಲ್ಲಿ ಇಲ್ಲಿ ಓಡಾಟ ಮಾಡಿದ್ದೆಲ್ಲ ವ್ಯರ್ಥ. ನನಗೆ ತುಂಬ ಫೇಲ್ಯೂರ್ಸ್ಗಳು ಬಂದಾಗ ನಾನು ಎಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಎಲ್ಲ ಹೋಗಿ ದುಡ್ಡು ಖರ್ಚು ಮಾಡಿ ಅವರಿಗೆ ಇವರಿಗೆ ಕೈ ಮುಗಿದ್ಕೊಂಡು ಬಂದೆ. ಆದರೆ ಇದು ನಿಜ ದೇವರು, ಇಲ್ಲಿ ಡೆಲಿವರೆನ್ಸ್ ಇದೆ. ಈ ಲೈಫಲ್ಲಿ ನಾನು ನೋಡೋದು ಇವತ್ತು ನೋಡಿದ್ದೇನೆ, ಯೇಸುವನ್ನು ಇವತ್ತೇ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ನನ್ನ ಮನಸ್ಸಲ್ಲಿ ನಾನು ಸ್ವೀಕರಿಸಿದೆ. ಆದರೆ ನನಗೆ ವಾಕ್ಯ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಯಾವ ರೀತಿ ಸ್ವೀಕರಿಸಬೇಕು, ಯಾವ ರೀತಿ ಅಂಗೀಕಾರ ಮಾಡಬೇಕು ಏನೂ ಗೊತ್ತಿಲ್ಲ. ಅವರಿಗೆ ಹೇಳೋ ಧೈರ್ಯನೂ ಇಲ್ಲ. ಅಲ್ಲಿ ಹೇಳಿದಲ್ಲಿ ನನ್ನ ಜೀವದಲ್ಲೇ ಒಂಥರ ಒಂದು ಹೆವಿನೆಸ್ ಹೊರಟೋಯ್ತು, ಹಗುರವಾಗ್ಲಿಕ್ಕೆ ಪ್ರಾರಂಭ. ಹೌದು, ಇದು ಆರಾಧನೆ ಆಗುವಾಗ ಫಸ್ಟ್ ಆರಾಧನೆ ಅದು ಆಗಿ ಮನೆಗೆ ಬಂದು ಮರುದಿವಸ ನಾನು ಮತ್ತೆ ಸಿವಿಲ್ ID ಆಫೀಸಲ್ಲಿ ಹೋಗಿ ನಾನು ಒಬ್ಬಳೇ ಹೋದೆ. ಅಲ್ಲಿ ದೊಡ್ಡ ಆಫೀಸರ್ಸು ನನ್ನನ್ನು ಕರೆದ್ಬಿಟ್ಟು ಚೇರಲ್ಲಿ ಕೂರಿಸಿ ನನಗೆ ಕಾಫಿ ಕೊಟ್ಟು ನನ್ನ ಪೇಪರನ್ನು ತೆಗೆದು ಜೆರಾಕ್ಸ್ ತೆಗೆದು ನಂದೆಲ್ಲ ಕೆಲಸ 2 ದಿವಸದಲ್ಲಿ ಮಾಡಿ 3ನೇ ದಿವಸ ಸಂಡೇ ಆಗಬೇಕಂದ್ರೆ ನನ್ನ ಸಿವಿಲ್ ID ಕೈಗೆ ಬಂದಿದೆ. ಆಗ ಏನು ಅನಿಸ್ತಿದ್ರಿ? ಆಗ ನಾನು ಅನಿಸಿದೆ, ಸರ್ವಶಕ್ತ ದೇವರೊಬ್ಬನೇ, ಅವನೊಬ್ಬನನ್ನು ಬಿಟ್ಟರೆ ಬೇರೆ ಯಾರು ಅದ್ಭುತ ಮಾಡಕ್ಕೆ ಸಾಧ್ಯ? ಅದ್ಭುತ ಅಂದರೆ ಹೇಗೆ ಅಂದರೆ ನೋಡಿ, ನಾವು ಮೊದಲೇ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟ ಕೂಡಲೇ ಟಾಟಾ ಅಂತೇಳಿ ಆಗಿ ಬಿಟ್ಟರೆ ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆಯ್ತು. ಅಥವಾ ಪ್ರಾರ್ಥನೆ ಮಾಡಿ ಹೋಗಿ ಆಗಿ ಬಂದರೆ ಆ ಪರಿಸ್ಥಿತಿಯ ಗಂಭೀರತೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಆಯ್ತು. ಹೌದು, ಯಾಕಂದ್ರೆ ದೇವರು ನಿಮ್ಮ ಬದುಕಿನಲ್ಲಿ ಎಲ್ಲದು ಒಳ್ಳೆಯದನ್ನು ಮಾಡಿಕೊಂಡೇ ಹೋಗ್ತಾನೆ. ಅದು ನಮಗೆ ಅದು ಅರ್ಥ ಆಗೋದಿಲ್ಲ. ಇಂಥ ಘಟನೆಗಳಾಗುವಾಗ ನಮಗೆ ಆತನ ಅದ್ಭುತದ ಹಸ್ತ ಅರ್ಥ ಆಗ್ತದೆ. ನೋಡಿ, ಸಿವಿಲ್ ID ನೀವು ಏನು ಹೇಳಿದಿರಿ, ಈ ಪ್ರಾಸೆಸ್ ಆ್ಯಕ್ಚುಲಿ ಅದು ಆಗಿ ಹೋಗ್ತಿತ್ತು ಸರಿ. ಆದರೆ ಯಾವಾಗ ನಿಮ್ಮ ಕೈಗಳಲ್ಲಿ ಅದು ಆಗುವುದಿಲ್ಲ, ಇಷ್ಟು ತೊಂದರೆಗಳಿಗೆ ಒಳಗಾದಿರಿ ನೀವು, ಅದು ಇಲ್ಲದಿದ್ದರೆ ಏನು ಮಾಡುವ ಹಾಗಿಲ್ಲ ನಿಮಗೆ. ಅಲ್ಲಿ ವಿಶೇಷವಾಗಿ ಕುವೈಟ್ ತುಂಬ ಸ್ಟ್ರಿಕ್ಟ್ ಇದ್ದಾರಲ್ಲಿ. ಸೊ ನಿಮಗೇನು ಮಾಡುವ ಹಾಗಿಲ್ಲ ಅಲ್ಲಿ. ಅಂಥ ಸಮಯದಲ್ಲಿ ನಿಮಗೆ ಗೊತ್ತಾಯಿತು, ಈಗ ನಮ್ಮದೆಲ್ಲ ಪ್ರಯತ್ನಗಳನ್ನು ನಾವು ಮಾಡಿ ಆಯಿತು, ಈಗ ನಮಗೆ ಏನಾದರೂ ಸಹಾಯ ಬರೋದಾದರೆ ಅದು ಅದ್ಭುತ ಮಾತ್ರ, ದೇವರಿಂದ ಮಾತ್ರ ಅಂತೇಳಿ. ಹಾಗೆ ನೀವು ಆ ಅದ್ಭುತದ ಅವಶ್ಯಕತೆ ಎಷ್ಟು ಅಗತ್ಯ ಇದೆ ಎಂಬುದನ್ನು ತಿಳ್ಕೊಂಡಿರಿ. ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ, ನಾವು ಅನೇಕ ಸಾಕ್ಷಿಗಳನ್ನು ಕೇಳ್ತೇವೆ, ಅನೇಕ ಸಾಕ್ಷಿ. ಎಲ್ಲ ಸಾಕ್ಷಿಗಳು ಏನು ಹೇಳ್ತದೆ ಅಂದರೆ, ಡಾಕ್ಟರ್ನವರು ಕೈ ಚೆಲ್ಲಿದಾಗ ಅವ್ರ ಕಡೆಗೆ ಎಲ್ಲ ಡಾಕ್ಟರ್ನವರು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಡಾಕ್ಟರ್ನವರ ಸೇವೆಯನ್ನು. ಆದರೆ ಒಂದು ದಿವಸ ಬರ್ತದೆ, ಡಾಕ್ಟರ್ ನಮ್ಮನ್ನು ಕರೆದು ಹೇಳ್ತಾರೆ, ಇನ್ನೇನಿದ್ದರೂ ನೀವು ಪ್ರಾರ್ಥನೆ ದೇವರಲ್ಲಿ ಮಾತ್ರ, ನಮ್ಮಿಂದ ಏನು ಮಾಡಲಿಕ್ಕಾಗೋದಿಲ್ಲ, ಕೈ ಮೀರಿ ಹೋಗಿದೆ. ಆಗ ಅಂಥ ಸ್ಥಳದಲ್ಲಿ ದೇವರು ನಮಗೆ ಸೌಖ್ಯ ಕೊಟ್ಟಾಗ ನಾವು ಸಾಕ್ಷಿ ಅಂತ ಬಂದು ಹೇಳ್ತೇವೆ. ಇದು ಹೇಗೆ ನಿಮ್ಮದು ನೋಡಿ, ಎಷ್ಟೋ ಸಲ ಓಡಾಡಿದ್ರಿ, ಎಷ್ಟೋ ಸಲ ಆಗಲಿಲ್ಲ, ಕಡೆಗೆ ಒಂದು ದಿವಸ ಗೊತ್ತಾಯಿತು, ಕಡೆಗೆ ಆ ಕಾರ್ಯವನ್ನು ನೆರವೇರುವಾಗ ಗೊತ್ತಾಯಿತು ದೇವರ ಹಸ್ತ ನನ್ನ ಮೇಲಿತ್ತು ಅಂತ. ಇದೇ ರೀತಿ ಎಷ್ಟು ಕಾರ್ಯಗಳು ಮೊದಲ ರೌಂಡಲ್ಲಿ ಆಗಿ ಹೋಗಿದೆ ನಮ್ಮದು. ಆಗ ನಮಗೆ ಅರ್ಥ ಆಗ್ತಾ ಇಲ್ಲ ದೇವರ ಹಸ್ತ ಎಷ್ಟಿದೆ ಅಂತ. ನೋಡಿ, ಇದು ಮಿರಾಕಲ್, ಇದು ಸಾಕ್ಷಿ. ಹೇಳಿ ಅಮ್ಮ. ಅದು ಆದ ನಂತರ ಮತ್ತೆ ನನಗೆ ಆ ಕನಸುಗಳು, ನಾನು ನಿಮಗೆ ಮುಂಚೆ ಹೇಳಿದ್ದೆ. ಹೌದು, ಯಾಕಂದ್ರೆ ನನಗೆ ಅರ್ಥ ಆಗ್ತಾ ಉಂಟಮ್ಮ. ಯಾಕಂತ ಹೇಳಿದ್ರೆ ಭಾಳ ಭಯ, ಸ್ಪೆಷಲಿ ಹೆಂಗಸರು ಕನ್ಸೀವ್ ಆಗಿರುವಾಗ
ಇಂಥ ಕೆಟ್ಟ ಮುಖಗಳನ್ನು ಅವರು ನೋಡಿದರೆ, ಹೊರರ್ ಮೂವಿಗಳು ಅಥವಾ ಇಂಥ ಕೆಟ್ಟದ್ದು ನೋಡಿದರೆ ಅವ್ರು ಬಹಳ ಬೇಗ ಬಾಯ ಬಿದ್ದು ಬಿಡ್ತಾರೆ. ಮತ್ತು ಈವನ್ ಸೈಂಟಿಫಿಕ್ ಆಗಿ ಅದಕ್ಕೊಂದು ರೀಸನ್ ಇದೆ, ಹಾಗೆ ನೋಡಬಾರ್ದು ಪ್ರೆಗ್ನೆನ್ಸಿಯಲ್ಲಿರುವಾಗ. ನೋಡಿ, ಅಂಥ ಕೆಟ್ಟದನ್ನು ನೀವು ಅಂದರೆ ನಾಲಿಗೆ ಟಂಗ್ ಔಟು, ರೆಡ್ ಐಸ್, ಇದೆಲ್ಲ ವಿಚಿತ್ರ ಆಗಿರ್ತದೆ. ಅದು ನಿಜವಾಗ್ಲಿ ಅದು ಹೇಗೆ, ನಾನು ಯಾಕೆಂದರೆ ನಾನು ಯಾವತ್ತು ನಾನು ಮೂವಿ ನೋಡಲ್ಲ. ಸೊ ಅದು ಹೇಗೆ ಬಂದಿದೆ ನನಗೆ ಅಂದರೆ, ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಒಂದು ಲಿಂಕ್ ಕಳಿಸಿದ್ರು, ಅಲ್ಲೊಂದು ಚೈಲ್ಡ್ ಫೋಟೋ ಆ ಥರ ಇತ್ತು. ಅದು ನೋಡಿದ ನಂತರ ಅದು ರೀತಿಯಲ್ಲ, ನನಗೆ ಬೇರೆ ರೀತಿಯಲ್ಲೇ ನನಗೆ ಒಂಥರ ಇದೆ ಅಂತ. ಫೇಸ್ಬುಕ್ ಬಾರಿ ಒಳ್ಳೆ ವಿಷಯ. ಆದರೆ ನೋಡಿ, ಇಂಥದ್ದು ಇನ್ನು ನಾವು ನೋಡ್ತಾ ಇರ್ತೇವೆ ಕೆಲವು ಸಲ ಭಾಳ ಕೆಟ್ಟ ಫೋಟೋಗಳನ್ನು, ಅಸಹ್ಯವಾದ, ಅಂದರೆ ಅದನ್ನೇನು ನೋಡಿ ನಮ್ಗೆ ಖುಷಿ ಆಗುತ್ತಾ ಅಲ್ವಾ, ಅದನ್ನು ಪುನಃ ಲೈಕ್ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜನರು. ಆ ಫೋಟೋ ನೀವು ನೋಡಿ, ಅದು ಆ ಥರ ಆ್ಯಕ್ಚುಲಿ ಅಲ್ಲ, ನಾನು ಹೇಳಿದ ಥರ ಇರಲಿಲ್ಲ. ಬಟ್ ಅದು ನೋಡುವಾಗ ನನಗೆ ಯಾಕೋ ಅಯ್ಯೋ ಈ ಥರ ಇರುತ್ತಾ ಅಂತ ಒಂದು ಭಾವನೆ ಬಂತು. ಆ ನಂತರ ನನಗೆ ರಾತ್ರಿ ನಾನು ಮಲಗಿದಾಗ ನನಗೆ ಕನಸಲ್ಲಿ ಕಾಣಿದ್ದು ಅದು ಪ್ರತಿ ದಿವಸ, ಈವನ್ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲ ಟೈಮಲ್ಲಿ ನನಗೆ ಕನಸಲ್ಲೇ ಅಂದರೆ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಕನಸಲ್ಲಿ ಇದ್ದಿದ್ದು, ಆಮೇಲೆ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಇದು ಫಸ್ಟಿಗೆ ಹೋದ ನಂತರ, ಫಸ್ಟ್ ನಾನು ಈ ಚರ್ಚಿಗೆ ಹೋದ ನಂತರ ಸೆಕೆಂಡ್ ಟೈಮ್ ಹೋದಾಗ ನಮಗೆ ಪಾಸ್ಟ್ ಕರೆದು ನನಗೆ ಪ್ರೇಯರ್ ಮಾಡಿದರು. ಆಮೇಲೆ ನಾನು ಸಾಕ್ಷಿ ಕೊಟ್ಟೆ, ನಾನು ಹೇಗೆ ದೇವ್ರ ಹತ್ರ ಬಂದೆ ಅನ್ನೋದನ್ನು. ಆ ದಿವಸನೂ ಪ್ರಾರ್ಥನೆ, ಅದಕ್ಕಿಂತ ಮುಂಚೆ ಅವರು ಪ್ರಾರ್ಥನೆ ಮಾಡಿದರು ಮುಂಚಿನ ದಿವಸ. ನೆಕ್ಸ್ಟ್ ಟೈಮಲ್ಲಿ ಪ್ರಾರ್ಥನೆ ಅಶರ್ಸು ನನಗೆ ಮಾಡಿದರು. ಮತ್ತೆ ಅವರು ಮಾಡುವಾಗ ನಾನು ತುಂಬ ಬೇಡ್ತಿದ್ದೆ, ಹೊಟ್ಟೆ ಮೇಲೆ ಕೈ ಇಟ್ಟು. ಅವ್ರು ಹೇಳಿದರು, ಅಟ್ಯಾಕ್ ಆಗಿರುವ ಎಲ್ಲ ಶಕ್ತಿಗಳು ಹೌದು ಮುರಿಯಲ್ಪಟ್ಟಿದೆ ಅಂತ ಹೇಳಿದರು. ಆ ದಿವಸದಿಂದ ನಾನು ಡೆಲಿವರಿಯಾಗಿ ಇವತ್ತಿನವರೆಗೂ ನಾನು ಅದು ನೋಡಿಲ್ಲ, ಮತ್ತೆ ನೋಡಲಿಲ್ಲ, ಇವತ್ತಿನವರೆಗೂ ನೋಡಿಲ್ಲ. ಜನರು ಏನು ಹೇಳ್ತಾರೆ ನಮಗದು ಗೊತ್ತಿಲ್ಲ, ನಮಗದು ಅಗತ್ಯನೂ ಇಲ್ಲ. ಆದರೆ ದೇವರು ನಮಗೆ ಮಾಡಿದ್ದೆಲ್ಲವನ್ನು ನಾವು, ದೇವ್ರ ವಾಕ್ಯ ಕೀರ್ತನಕರ್ತನ ಹೇಳ್ತಾನೆ, ದೇವರು ಬನ್ನಿರಿ, ನನಗೆ ದೇವರು ಮಾಡಿದ್ದೆಲ್ಲವನ್ನು ನಾನು ನಿಮಗೆ ಹೇಳ್ತೇನೆ ಅಂತೇಳಿ. ಇದಕ್ಕೆ ನಾವು ಸಾಕ್ಷಿ ಅಂತ ಹೇಳ್ತೇವೆ. ನೀವು ಪಟ್ಟಂಥ ಆ ವೇದನೆಗಳು ಅದು ನೀವು ಮಾತ್ರ ಬಲ್ಲಿರಿ. ಮಾತ್ರ ಅಲ್ಲ, ಅದರಿಂದ ದೇವರು ಮುಕ್ತಿಯನ್ನು ಕೊಡುವಾಗ, ಅದರ ಬಿಡುಗಡೆಯನ್ನು ಕೊಡುವಾಗ ಅದರ ಸಂತೋಷವನ್ನು ನೀವು ಮಾತ್ರ ಅರಿತಿದ್ದೀರಿ. ಹೇಗೆಂದರೆ ದೇವರು ಅದ್ಭುತಗಳಿಗೆ ಲೆಕ್ಕ ಇಲ್ಲ. ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಯಾಕೆಂದರೆ ಅವನು, ದೇವರು ವಾಕ್ಯ ಹೇಳ್ತದೆ, ಆತನ ಅದ್ಭುತಗಳ ದೇವರು ಎಂಬುದಾಗಿ, ಆತನ ಭಯಂಕರನು ಎಂಬುದಾಗಿ. ಭಾಳ ಸಂತೋಷ. ನೀವು ನಾನು ನೆನೆಸ್ತೇನೆ, ಈ ಒಂದು ಈವೆಂಟ್ ಅಲ್ಲದಿರ್ತಿದ್ರೆ, ಈ ಒಂದು ವಿಷಯ ಅಲ್ಲದಿರ್ತಿದ್ರೆ ನಂಗೆ ಗೊತ್ತಿಲ್ಲ ನೀವು ಇನ್ನೆಷ್ಟು ಸಮಯ ಅವರಿಗೆ ಕಾಟ ಕೊಡ್ತಿದ್ರು. ಅಂದರೆ ಯಾಕೆ ಹೇಳ್ತೇನೆ ಅಂದರೆ, ನೋಡಿ ಅಮ್ಮ, ಮದುವೆ ಆಗುವ ಸಮಯಗಳಲ್ಲಿ ಇತ್ತೀಚೆಗೆ ನಾವು ಒಬ್ಬರು ಸಹೋದರನ್ನು ಸಂಧಿಸಿದೆವು. ನಂಬ್ತೀರ ಬಿಡ್ತೀರಾ, ಗಂಡ 13 ವರ್ಷ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ರಕ್ಷಣೆ ಹೊಂದೋದಕ್ಕೋಸ್ಕರ. ಆದರೂ ಅವ್ರು ರಕ್ಷಣೆ ಹೊಂದಿಲ್ಲ. ಯಾವುದೋ ಒಂದು ಪರಿಸ್ಥಿತಿ ಅವರನ್ನು ಮತ್ತೆ ರಕ್ಷಣೆ ಹೊಂದುವಂತೆ ಪ್ರೇರೇಪಿಸಿತು, ಮಾಡಿತು. ಸ್ವಾಮಿಯ ಒಂದೊಂದು ಚಿತ್ತ. ನಿಮಗಾದರೂ ದೇವರೊಂದು ಭಾಗ್ಯ ಕೊಟ್ಟ, ಮದುವೆಯಾಗಿ ಸ್ವಲ್ಪ ಸಮಯದಲ್ಲಿ ಅವರು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವಂಥ ಭಾಗ್ಯ, ಒಟ್ಟಾಗಿ ನೀವು ದೇವರನ್ನು ಆರಾಧಿಸುವಂಥ ಒಂದು ಭಾಗ್ಯವನ್ನು ದೇವರು ಕೊಟ್ಟ. ಹೇಗಾಯಿತು ಡೆಲಿವರಿ ಎಲ್ಲ? ಇವನ್ ಡೆಲಿವರಿ ಟೈಮಲ್ಲೂ ಹಾಗೆ ನನಗೆ ಆ್ಯಕ್ಚುಲಿ ಡ್ಯೂ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 29 ಅಂತ ಕೊಟ್ಟಿದ್ದರು. ಲಾಸ್ಟ್ ವೀಕ್ ಚೆಕಪ್ಗೆ ಹೋಗುವ ಮುಂಚೆ ನಾನು ಹೇಳ್ತಿದ್ದೆ, ಯಾಕೋ ನನಗೆ ಮಗು ವೆಯ್ಟ್ ಕಮ್ಮಿ ಆದಂಗೆ ಅನಿಸ್ತಾ ಇದೆ. ಇವರು ಭಯಕ್ಕೆ ಸ್ಟಾರ್ಟ್ ಮಾಡಿದರು, ನೀನು ಯಾವತ್ತು ನೆಗೆಟಿವ್ ಏನಕ್ಕೆ ಥಿಂಕ್ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ. ಸೊ ನಾನು ಅನಿಸಿದೆ, ಇದು ಇಲ್ಲ, ಈ ಥರ ಏನೂ ಇಲ್ಲ, ನನ್ನ ಮನಸ್ಸಲ್ಲಿ ಆ ಥರ ಅನಿಸ್ತಿರ್ಬೇಕು ಅಂತ. ಸೆಪ್ಟೆಂಬರ್ 17ನೇ ತಾರೀಕಿಗೆ ನಮ್ಮ ಅಮ್ಮ ಬಂದರು. 19ನೇ ತಾರೀಕಿಗೆ ನನಗೆ ಲಾಸ್ಟ್ ಟೆಸ್ಟ್ ಹೋದಾಗ ಡಾಕ್ಟ್ರ್ ಹೇಳಿದರು, ಯಾಕೆ ನೀನು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಬಂದಿಲ್ಲ, ವಾಟರ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಇಮಿಡಿಯೇಟ್ ನನಗೆ ಸಿಸರಿಯನಿಗೆ ಕಾಲ್ ಮಾಡಿದರು. ಅಂದರೆ ಆ ಮಗು ಹೊಟ್ಟೆಯಲ್ಲಿ ಇರುವಾಗದಿಂದ ಡೆಲಿವರಿವರೆಗೆ ನನಗೆ ಎನಿಮಿ ಎಷ್ಟು ಟ್ರಬಲ್ ಮಾಡೋಕ್ಕೆ ನೋಡಿದ್ರು ದೇವರ ಕೃಪೆಯಿಂದ ವಿದಿನ್ 15 ಮಿನಿಟ್ಸ್ ನಂದು ಸಿಸರಿಯನ್ ಆಗಿಬಿಟ್ಟಿದೆ.
ಸೆಪ್ಟೆಂಬರ್ 20ಗೆ ತುಂಬ ಪ್ರಯತ್ನ ಪಟ್ಟಿದ್ರು ನಾರ್ಮಲ್ ಡೆಲಿವರಿಗೆ. ನನಗೆ ಇಲ್ಲ ಅಂದರೆ ಫುಲ್ ವಾಟರ್ ಕಂಪ್ಲೀಟ್ ಡ್ರೈ ಆಗೋಗಿತ್ತು. ಅದು ಮಗು ಉಳಿದಿದ್ದೇ ಒಂದು ಮಿರಾಕಲ್ ಅನ್ಬೇಕು. ದೇವರಿಗೆ ಸ್ತೋತ್ರ. ನಿಮಗೆ ರೋಹನ್ ರವರೇ ಹೇಗೆ ಅನಿಸ್ತದೆ ದೇವರನ್ನು ನಂಬಿಕೊಂಡು ದೇವರೊಟ್ಟಿಗೆ ನಡೆಯುವಂಥ ಬದುಕು? ದೇವರ ಪ್ರೀತಿ ಮಾಡುವಾಗ ನೀವು ದೇವರನ್ನು ಏನು ಪ್ರಾರ್ಥಿಸ್ತಾರೋ ಅವರು ನಿಮ್ಮ ಕೈಗೆ ತಂದು ಕೊಡ್ತಾರೆ. ಮತ್ತು ನಾನು ದೇವರನ್ನು ಪ್ರೀತಿಸಿ ಸ್ಟಾರ್ಟ್ ಮಾಡಿದಾಗ ದೇವರು ನನ್ನ ಏನೆಲ್ಲ ಇಚ್ಛೆ ಇತ್ತು ಒಂದೊಂದನ್ನು ಕೊಟ್ಟಿದ್ದಾರೆ. ನಾನು ಊರಿಗೆ ಬರ್ತಿದ್ದೆ ಅಲ್ಲಿರುವಾಗ 99ಇಂದ ಓಕೆ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಲಿಕ್ಕೆ ಅಂದರೆ ಇಲ್ಲಿ ಜಾಗ ತಗೊಳ್ಬೇಕಂತ ಆಗೋದಿಲ್ಲ. ಆದರೆ ಸಹ ಮತ್ತೆ ಸ್ವಲ್ಪ ಹಣ ಆಗುವಾಗ ಇಲ್ಲಿ ಬರೋದು ನೋಡೋದು ಮತ್ತೆ ಹೋಗೋದು ಮಾತ್ರ. ನಾನು ಇಲ್ಲಿ ಹೋದ ಪ್ರೇಯರ್ ಸ್ಟಾರ್ಟ್ ಮಾಡಲಿಕ್ಕೆ ಆದ ಅದೇ ವರ್ಷ ನನಗೆ ದೇವರು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಅದರ ನಂತರ ಈಗ ಸಹ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹೇಗೆ ಅನಿಸ್ತದೆ ಯೇಸು ಸ್ವಾಮಿಯೊಂದಿಗೆ ನಡೆಯುವಂಥದ್ದು? ತುಂಬ ಉಲ್ಲಾಸ ಮತ್ತು ಪ್ರೀತಿ, ಸಂತೋಷ, ಸಮಾಧಾನ. ಈಗ ಹೆಂಡತಿ ಸಹ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಬಾಳುವುದು ಮುಂಚೆ ಸ್ವಲ್ಪ ವರ್ಷ ಇದಾಗ್ತಿದೆ, ಈಗ ಒಳ್ಳೆ ಹೇಗಾಗ್ತದೆ ಇಬ್ಬರು ಒಟ್ಟಿಗೆ ಸೇರಿ ದೇವರನ್ನು ಆರಾಧಿಸಿ. ನಿಮಗೆ ಹೇಗೆ ಅನಿಸ್ತದೆ ಯೇಸು ಸ್ವಾಮಿಯೊಟ್ಟಿಗೆ ನಡೆಯುವಂಥ ಜೀವಿತ? ನಾನು ನಿಜವಾಗಿ ಹೇಳಬೇಕಂದ್ರೆ ನಿಮಗೆ ಮುಂಚೆನೇ ಹೇಳ್ದಂಗೆ ನಾನು 3 ಧರ್ಮ, ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ 3 ಧರ್ಮವನ್ನು ನೋಡಿದವಳು, ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನು ಮಾಡಿದವಳು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಯೇಸು ಸ್ವಾಮಿಯ ಪ್ರೀತಿ ಹೃದಯದಲ್ಲಿದ್ದಾಗ ಯಾವ ಒಂದು ಭಾರವೂ ಇಲ್ಲ. ಒಂಥರ ನೆಮ್ಮದಿ. ಆಮೇಲೆ ಅದು ಅವರು ಕೊಟ್ಟ ಪ್ರೀತಿ, ಅದು ಆ ಕ್ರಾಸ್ ಮೇಲೆ ಡೈ ಆಗಿ ಅವ್ರು ಬ್ಲಡ್ ಶೆಡ್ ಮಾಡಿ ಕಂಪ್ಲೀಟಾಗಿ ನಮಗೆ ಅದೊಂಥರ ಕಂಪ್ಲೀಟ್ನೆಸ್ನ ಕೊಟ್ಟಂಗೆ. ಅದು ಧ್ಯಾನಿಸಿದಾಗಲೇ ನಮಗೆ ಒಂಥರ ತುಂಬ ಉಲ್ಲಾಸ ಆಗಿಬಿಡುತ್ತೆ. ಆವಾಗ ಏನು ತೊಂದರೆ ಇದ್ರೂ ಆ ಸೆಕೆಂಡ್ ಅದು ಧ್ಯಾನಿಸೋದಕ್ಕೂ ಎನಿಮಿ ಬಿಡೋದಿಲ್ಲ. ಆವಾಗ ಅದು ಆ್ಯಕ್ಚುಲಿ ಕೂತ್ಕೊಂಡು ಧ್ಯಾನಿಸುವಾಗ ಯಾವ ತೊಂದರೆ ಇದ್ರೂ ಅದೊಂಥರ ಒಳಗಡೆ ಒಂದು ನೆಮ್ಮದಿ, ಅದು ತುಂಬ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ. ಹೌದು, ನಿಜವಾಗಿ ದೇವರ ಪ್ರೀತಿ ಅಷ್ಟು ಅಗಾಧವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಆತನ ಪ್ರೀತಿ ಎಷ್ಟಿದೆ ಎಂಬುದನ್ನು, ಅದರ ಆಳ, ಅದರ ಎತ್ತರ, ಅದರ ಅಗಲ ಇವುಗಳನ್ನು ವಿವೇಚಿಸುವ ಶಕ್ತಿಯನ್ನು ಪರಿಶುದ್ಧಾತ್ಮನು ನಮಗೆ ಅನುಗ್ರಹಿಸಬೇಕೆಂಬುದಾಗಿ. ಸೊ ಮಗಳು ಎಷ್ಟು ದೊಡ್ಡ ಇದ್ದಾಳೆ? ಈಗ ಅವಳು 2 ವರ್ಷ 4 ತಿಂಗಳಾಯ್ತು. 2 ವರ್ಷ 4 ತಿಂಗಳು. ಏನು ಹೆಸರು ಇಟ್ಟಿದ್ದೀವಿ? ಅವಳ ಹೆಸರು ನಾವು ಹುಡುಕುವಾಗ ನಾವು ಹೆಸರು ಓಕೆ ಮಗು ಹುಟ್ಟಿದ ನಂತರ ನಾವು ಅವಳು ಎನಿಸಿದೆ ನನ್ನ ಹೆಸರು ರೋಹನ್, 6ರಲ್ಲಿ ಸ್ಟಾರ್ಟ್ ಆಗುವಾಗ. ನಾನು ಎನಿಸಿದೆ ಓಕೆ ಅವಳು ಎಸ್ ಅಂತ. ನಾವು ಎಸ್ ಮತ್ತು 6ರಲ್ಲಿ, ನಾನು ಎಸ್ಸಲ್ಲಿ ಹುಡುಕುತ್ತಿದ್ದೆ, ಅವಳು 6ರಲ್ಲಿ. ಮತ್ತು ನಾನು ನೆಟ್ಟಿಗೆ ಹೋಗಿ ನೋಡುವ, ಮತ್ತು ಹೆಸರು ಹುಡುಕುವಾಗ ಒಂದು ಹೆಸರು ಲಾಸ್ಟ್ ಮೂಮೆಂಟಿಗೆ, ಲಾಸ್ಟ್ ತನಕ ಓಕೆ ಸಿಗಲೇ ಇಲ್ಲ. ಮತ್ತು ಹುಡುಕೋ ಒಂದು ಹೆಸರು ಮಣ್ಣ ಅಂತ ಹೋಯಿತು. ಮತ್ತು ಏನು ಬೇರೆ ಹೆಸರು ಓಡುವಾಗ ಒಂದೇ ತಲೆಗೆ ಹೋಗೋದು ಮಣ್ಣ. ಮತ್ತು ನಾವು ವರ್ಡ್ ಮಣ್ಣದು ಮೀನಿಂಗ್ ಎಂತಂತ ನೋಡುವಾಗ ಗೊತ್ತಾಯ್ತೇನೆಂದರೆ ಎವನ್ಲಿ ಮೀಲ್ ಅಂತ, ಸೆಂಡ್ ಫ್ರಮ್ ಎವನ್, ಬ್ಲೆಸ್ಸಿಂಗ್ ಸೆಂಡ್ ಫ್ರಮ್ ಎವನ್ ಅಂತ. ಅದು ನಮಗೆ ಖುಷಿ ಆಯಿತು. ಅದರ ನಂತರ ನಾವು ಅವಳಿಗೆ ಮಣ್ಣ ಅಂತ ಡಿಸೈಡ್ ಹೆಸರು. ಇಸ್ರಾಯೇಲರಿಗೆ ದೇವರು 40 ವರ್ಷಗಳ ಕಾಲ ಅದನ್ನು ಕೊಟ್ಟು ಅವರ ಹೊಟ್ಟೆ ತಂಪು ಮಾಡಿದ. ದೇವರಿಗೆ ಸ್ತೋತ್ರ. ಇವಳ ಮೂಲಕವಾಗಿಯೂ ಕೂಡ ನಿಮ್ಮ ಬದುಕಿನಲ್ಲಿ ದೇವರು ಆಶೀರ್ವಾದವನ್ನು ಕೊಡಲಿ. ಮಾತ್ರದೇ ನಮ್ಮ ಆಸರೆ ಟಿವಿಯ ತಂಡದ ಪರವಾಗಿ ಹಾಗೂ ಆಸರೆ ಟಿವಿಯ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಇನ್ನೂ ಉದ್ಧಾರ ಮಾಡಲಿ, ಇನ್ನೂ ಆಶೀರ್ವಾದ ಮಾಡಲಿ, ಇನ್ನು ಇತರರಿಗೆ ನೀವು ಆಶೀರ್ವಾದವಾಗಿರಿ. ಮಾತ್ರವಲ್ಲದೆ ದೇವರೊಂದಿಗೆ ನಡೆಯುವಂಥ ಬದುಕು ಇನ್ನೂ ಸುಂದರವಾಗಲಿ. ಎಲ್ಲ ಕಷ್ಟಗಳ ಮಧ್ಯದಲ್ಲಿಯೂ, ಎಲ್ಲ ಅನಾನುಕೂಲತೆಗಳ ಮಧ್ಯದಲ್ಲಿಯೂ ಸ್ವಾಮಿಗೋಸ್ಕರ ನಿಲ್ಲುವಂಥ ಶಕ್ತಿಯನ್ನು ದೇವರು ಕೊಡಲಿ. ಹಾಗೆಯೇ ದೇವರು ನಿಮ್ಮನ್ನು ಆತನ ಪ್ರೀತಿಯಲ್ಲಿ ಮಾತ್ರ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಇಷ್ಟೊತ್ತು ನೀವು ನಮ್ಮೊಟ್ಟಿಗೆ ನಿಮ್ಮ ಸಾಕ್ಷಿಯನ್ನು ಹೇಳಿದ್ರಿ. ಇನ್ನೇನೋ ಹೆಚ್ಚು ವರ್ಷಗಳಾಗಲಿಲ್ಲ
ನೀವು ಇತ್ತೀಚೆಗೆ ತಾನೇ ಸ್ವಾಮಿಯ ಕಡೆಗೆ ಬಂದಿದ್ದೀರಿ. ಮುಂದೊಂದು ದಿವಸ ನಮ್ಮನ್ನು ಇನ್ನೊಂದು ಆವೃತ್ತಿ ನಿಮ್ಮ ಸಾಕ್ಷಿಯನ್ನು ಕೇಳ್ತೇವೆ. ನಿಮ್ಮ ಬದುಕಲ್ಲಿ ಸ್ವಾಮಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನಾವು ಸಾಕ್ಷಿ ರೂಪದಲ್ಲಿ ನೋಡೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನು ಉದ್ಧಾರ ಮಾಡಲಿ. ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಷ್ಟು ಹೊತ್ತು ನೀವು ಇದು ನನ್ನ ಸಾಕ್ಷಿ ಕಾರ್ಯಕ್ರಮದಲ್ಲಿ ರೋಹನ್ ಹಾಗೂ ಸರಿತಾ ಸಿಕ್ವೇರಾ ಇವರೊಂದಿಗೆ ಅವರ ಸಾಕ್ಷಿಯನ್ನು ಕೇಳಿದ್ದೀರಿ. ನಿಜವಾಗಿಯೂ ದೇವರು ನಮ್ಮ ಬದುಕಿನಲ್ಲಿ ಮಾಡುವಂಥ ಕಾರ್ಯಗಳು ಅದ್ಭುತವಾಗಿರ್ತದೆ. ಒಬ್ಬ ಸಂಗೀತಕರ್ತನು ಈ ರೀತಿಯಾಗಿ ಹೇಳ್ತಾನೆ, ಯೇಸುವೆ ನಿನ್ನನ್ನು ನಂಬುವುದು ಎಂಥ ಭಾಗ್ಯ ಅಂತೇಳಿ. ಈ ಲೋಕದಲ್ಲಿರುವಂಥ ಎಲ್ಲ ಐಶ್ವರ್ಯಗಳ ಮಧ್ಯದಲ್ಲಿಯೂ, ಈ ಲೋಕದಲ್ಲಿರುವ ಎಲ್ಲ ಸಂಪತ್ತುಗಳ ಮಧ್ಯದಲ್ಲಿಯೂ ನಿನ್ನನ್ನು ನಂಬುವುದು, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಂಬುವಂಥದ್ದೇ ಅದು ಸೌಭಾಗ್ಯವಾಗಿದೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಆತನಿಗೆ ಅವರಿಗೆ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ಆತನ ಮಕ್ಕಳಾಗಿರುವಂಥದ್ದೇ ಅದು ನಮಗೆ ಸಿಕ್ಕಿದ ಭಾಗ್ಯವಾಗಿದೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಉಲ್ಲಾಸಿಸ್ತೇನೆ. ಇದು ನನ್ನ ಸಾಕ್ಷಿ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವನ್ನು ಕೊಟ್ಟಿದೆ ಎಂಬುದಾಗಿ ನಂಬುತ್ತೇವೆ. ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಇನ್ನು ಅನೇಕ ವಿಶೇಷವಾದ ಸಾಕ್ಷಿಗಳನ್ನು ನಾವು ಸಂಧಿಸಲಿಕ್ಕಿದ್ದೇವೆ. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಿಮ್ಮ ಸಾಕ್ಷಿ ಏನಾದರೂ ಇರುವುದಾದರೆ ನಮಗೆ ಫೋನ್ ಮೂಲಕವೋ ಮೆಸೇಜ್ ಇಮೇಲ್ ಮೂಲಕವಾಗಿ ನಮ್ಮನ್ನು ಸಂದರ್ಶಿಸಿರಿ. ಪ್ರಿಯರೇ, ನಿಮ್ಮ ಸಾಕ್ಷಿಯನ್ನು ನಾವು ಪ್ರಸಾರ ಮಾಡುವುದಕ್ಕೆ ಸಂತೋಷಿಸ್ತೇವೆ. ದೇವನಿಗೆ ಶುಭವನ್ನು ಅನುಗ್ರಹಿಸಲಿ. ಶುಭ ವಂದನೆಗಳು.